ಸೂರಜ್ ಹೇಳು, ಹೇಗ್ ಮಲಗಿದೆ ನೋಡು, ಗೊಂಬೆ ತರ. ಸರಿ, ಆಮೇಲೆ ಬಂದೆಬ್ಬಿಸ್ತೀನಿ. ಹಲೋ. ಅಲ್ಲ ಕಣ್ಣಂಜಪ್ಪ, ಒತ್ತು ಮುಂಚೆ ಬಂದಿದ್ದೇನೋ ಬಸ್ತಿ ತಡವಾ ಬರಕ್ಕೇನಾಯ್ತಿತ್ತು? ಏನ್ ಮಾಡ್ಬೇಕು ಗುರುವೆ, ಇಲ್ಲ ಹಾಕ್ಬಿಟ್ಟು ಇನ್ನ 8 ಮನೆಗೆ ಹಾಕ್ಬೇಕು. ಆಯ್ತಾಯ್ತು, ಎಲ್ರು ಹಿಂಗಂದ್ರೆ ಬರೋಗು. ಆಯ್ತಾಯ್ತು ಆಯ್ತು. ಇನ್ನು ನಿದ್ದೆನಾ? ಹಾ, ಚೇತನ್, ಬೈಕ್ ರೆಡಿ ಮಾಡಿಸ್ತಾ? ಮಾಡಿಸಣ್ಣ. ನೀನ್ ಆಫೀಸ್ಗೆ ನಿನ್ ಬೈಕಲ್ಲ ಹೋಗು, ನಾನ್ ನಿನ್ಗೋಸ್ಕರ ಕಾಯಕ್ಕಾಗಲ್ಲ. ಸರಿ ಅಣ್ಣ. ಹಾ. ಮಂಜಾ, ಬಂದೆ. ಸ್ವಲ್ಪ ಸುನು? ಬಿಡಮ್ಮ. ತಿಂಡಿ ಕೊಡ್ತೀಯಾ? ಕೊಡ್ತೀನಿ. ಹಾಲ್ ಕುಡಿಸ್ತಾ ಇದೀನಿ. ಇಲ್ಲಿ ನೋಡಿ, ನಿಮ್ ಕಾಲೇಜ್ ಮುಗಿಯೋಷ್ಟೊತ್ತಿಗೆ ನಾನ್ ಸಿಟಿಗ್ ಬರ್ತೀನಿ. ಮಗುಗೊಂದು ಇಂಪಾಸಿಬಲ್ ಮೇಡಮ್. ಇವತ್ತು ಕ್ಲಾಸ್ ಮುಗಿದ್ಮೇಲೆ ಗೈಡ್ ಜೊತೆ ಡಿಸ್ಕಷನ್ ಇದೆ. ನೀನು ಇವನು ಚೇತನ್ ಜೊತೆ ಹೋಗ್ಬಾ. ಬದನೆಕಾಯಿ, ಮೆಣಸಿನಕಾಯಿ, ಟೊಮೊಟೊ, ಆಲೂಗಡ್ಡೆ, ಇದು ದಪ್ಪ ಮೆಣಸಿನಕಾಯಿ. ತರಕಾರಿ ಮಾರೋಂತರ ಕಾಣ್ತಾ ಇದೀನ ನಿಮ್ಗೆ? ಓಕೆ, ಇದೆಲ್ಲ ಒಂದು ಸಸ್ಯ ಪ್ರಭೇದಕ್ಕೆ ಸೇರಿದ್ದು, ಅಂದ್ರೆ ಒಂದು ಸ್ಪೀಸೀಸ್ ಸೇರಿದ್ದು. ಆ ಸ್ಪೀಸೀಸ್ ಹೆಸರೇನು? ಸೊಲಾನೆಸಿ ಸಾರ್. ಸೊಲಾನೆಸಿ ಸಾರ್ ಅಂತ ಒಂದು ಸ್ಪೀಸೀಸ್ ಇಲ್ಲ, ಸೊಲಾನೆಸ್. ಸೊಲಾನೆಸಿ ಸ್ಪೀಸೀಸ್ ಅಲ್ಲಿ ಕಂಡು ಬರತಕ್ಕಂತ ಗುಣಗಳಂದ್ರೆ ಅದರ ಎಲೆಯ ತಳಭಾಗ ಅಸಮವಾಗಿರುತ್ತೆ. ಮನೆಯಿಂದ ಫೋನ್ ಸರ್. ಕ್ಲಾಸ್ ತಗೋತಾ ಇದ್ದೀನಿ, ಆಮೇಲೆ ಫೋನ್ ಮಾಡಕ್ಕೆ. ಅರ್ಜೆಂಟ್ ಅಂತ ಪ್ರಿನ್ಸಿಪಲ್ ಹೇಳಿದ್ದಾರೆ. ಎಕ್ಸ್ಕ್ಯೂಸ್ ಮೀ. ಹೆಂಡತಿ ಪ್ರಾಣ ಬಿಟ್ಟಿದ್ದಾಳಂದ್ರು ಕ್ಲಾಸ್ ಮುಗಿದ್ಮೇಲೆ ಬಿಡು ಅನ್ನೋ ಪೈಕಿ ನಮ್ ಪ್ರೊಫೆಸರ್. ಸರ್ ತಗೊಳ್ಳಿ. ಥ್ಯಾಂಕ್ ಯು ಸರ್. ಕ್ಲಾಸ್ ನಲ್ಲಿ ಇರೋವಾಗ ಅಣ್ಣ ಅತ್ತಿಗೆ ತಲೆಗೆ ಪೆಟ್ಟಾಗ್ಬಿಟ್ಟಿದೆ ಅಣ್ಣ. ಏನು? ಹಾಕೊಂಡ್ರ ಮೇಲೆ ಅಟ್ಟದ ಮೇಲೆ ಇರೋ ಪುಸ್ತಕ ಜೋಡಿಸ್ತಾ ಇದ್ರಂತೆ. ಸ್ಟೂಲ್ ಉರುಳ್ಬಿಟ್ಟು. ಮೈ ಗಾಡ್, ಆ ರೂಮಲ್ಲಿ ಹೋಗ್ಲೇಬೇಡ ಅಂದ್ರು. ಡಾಕ್ಟರ್ ನಾಗರಾಜ್ ಅವರು ಬಂದು ನೋಡಿದ್ರು. ತುಂಬಾ ಎಮರ್ಜೆನ್ಸಿ ಅಂತೆ, ದಯವಿಟ್ಟು ಈಗಲೇ ಬಂದ್ಬಿಡೋಣ. ಐ ಆಮ್ ಸಾರಿ ಸರ್, ನಾನು ಸ್ವಲ್ಪ ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಹೋಗ್ಬನ್ನಿ. ಥ್ಯಾಂಕ್ ಯು ಸರ್. ಏ ಮಂಜಾ,
ಚೇತನ್, ಏ ಮಂಜ, ಎಲ್ಲ ಹೋದ್ರು? ಏ ಮಂಜ, ಎಲ್ಲ ಹಾಳಾಗೋದ್ರು? ಏಯ್, ಏನಾಯ್ತು ರಾಜಾ? ಏಪ್ರಿಲ್ ಫೂಲ್! ಏನು ಏಪ್ರಿಲ್ ಫೂಲ? ಗೊತ್ತಿಲ್ಲ, ಯಾವ್ದೋ ತಮಾಷೆ ಮಾಡೋದು ಗೊತ್ತಿಲ್ಲ. ಇಷ್ಟು ದೊಡ್ಡ ಹುಡುಗ ಆಗಿ ಏಪ್ರಿಲ್ ಫೂಲ್ ಅಂತ. ಏಪ್ರಿಲ್ ಫೂಲ್ ಪಾಪ ಹೋಗಣ್ವಾ? ಹೇಳ್ದೆ ನಾನು. ಚಾರ್ಕೋ ಚಾರ್ಕೋ. ಯಾಕ್ ರಾಜ ಅಷ್ಟೊಂದು ಅಪ್ಸೆಟ್ ಆದ್ರಿ? ಮತ್ತೇನೇನು, ಮೊದ್ಲೇ ಮನೆಯಲ್ಲಿ ಏನೇನೋ ವಿಚಿತ್ರ ಅನಾಹುತ ನಡೀತಾ ಇವೆ. ಪಾಪ ಅದೆಲ್ಲ ಅವನ್ಗೇನ್ ಗೊತ್ತು. ಬೇಡ್ವೋ ಅಂದೆ. ಇವತ್ತೆಲ್ರೂ ಮಾಡೋ ಹಾಗೆ ನಾನು ಮಾಡ್ತೀನಿ, ಮಜಾ ಇರುತ್ತೆ ಅಂತ ಹೇಳ್ದ. ನೀನೇ ಹೇಳ್ಕೊಟ್ಟಿರ್ಬೇಕು, ನೀನೇನ್ ಕಡಿಮೆ ಇಲ್ಲ ಬಿಡು. ಮತ್ತೆ ಕಾಲೇಜ್ ಹೋಗ್ಬೇಕಾ ರಾಜ? ಹಾ, ಹೋಗೋದ್ರಲ್ಲಿ ಕಾಲೇಜ್ ಮುಗ್ದೇ ಹೋಗಿರುತ್ತೆ. ನಿಮ್ ಗೂಡಲ್ ಸೇರ್ಕೊಳ್ಳೋದಕ್ಕೆ ಇದೊಂದ್ ಒಳ್ಳೆ ನೆಪ ಆಯ್ತು. ಏನಾದ್ರೂ ಕುಡಿಯಕ್ ಕೊಡ್ಲಾ? ಆಮೇಲೆ ನಂಜಮ್ಮ, ನೆನ್ನೆ ಹಾಕಿದ್ರಳು ಒಂದ್ ಕೆಂಪ್ ಬ್ಲೌಸ್ ಕಾಣ್ತಾ ಇಲ್ಲ. ನಂಗೇನ್ ಗೊತ್ತವ, ನೀವ್ ಹಾಕಿದ್ದನ್ನ ಒಗಿತೀನಿ. ಆವತ್ತೊಂದು ಬ್ರಾನು ಕಾಣ್ತಾ ಇರ್ಲಿಲ್ಲ. ನಾನ್ ಕದಿತೀನ? ಹಾಗಂದ ಹೇಳ್ದೆ, ಕಾಣಿಸ್ತಾ ಇಲ್ಲ ಅಂತ ಹೇಳ್ದೆ. ನಂಗ್ ಗೊತ್ತಿಲ್ರವ. ಸ್ವಲ್ಪ ನೀನ್ ಹೀಗೆ ರುಚಿಯಾಗಿ ಮಾಡಾಕ್ತಾ ಇರು, ಅವ್ನ್ ಸೋಮಾರಿ ಆಗ್ತಾನೆ. ಪಾಪ, ಅವ್ನ್ ಯಾವಾಗ್ಲೂ ಒಂದೊಂದ್ಸಲ ಬರ್ತಾನ ಊಟಕ್ಕೆ. ಏನೋ ಯಾವಾಗ್ಲೂ ಒಂದೊಂದ್ಸಲನ? ರೂಮಲ್ಲಿ ಅಡಿಗೆ ಮಾಡಿ ಎಷ್ಟ್ ದಿನ ಆಯ್ತು? ಇವ್ರಪ್ಪ ನನ್ನ ಮಗ ಬಹಳ ಕಷ್ಟ ಬೀಳ್ತಿದ್ದಾನೆ ಅಂತ ಊರೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದಾನೆ. ಇಲ್ಲೇ ಬಂದು ಊಟ ಮಾಡು ಅಂತ ಹೇಳ್ತೀನಿ, ಆದ್ರೆ ನನ್ ಮಾತ ಕೇಳಲ್ಲ. ಸುಮ್ನೆ ನಾಟಕ ಮಾಡ್ತಾನೆ, ನಾನ್ ಹೇಳಿ ಅಂತ. ನಿಮ್ ಥೀಸಿಸ್ ಇಂಟ್ರಿಮ್ ರಿಪೋರ್ಟ್ ಕಳ್ಸ್ಬೇಕಿತ್ತಲ್ಲ, ಕಳ್ಸಿದ್ರಾ? ಇಲ್ಲ ಸುನು, ಕ್ಲಾಸಸ್ ಮಧ್ಯದಲ್ಲಿ ಈ ರಿಸರ್ಚ್ ಮಾಡೋದು ಬಹಳ ಕಷ್ಟ. ರಜಾನಾದ್ರೂ ತಗೋಬೇಕಿತ್ತು. ಕೊಡ್ಬೇಕಲ್ಲ, ಕೇಳಿದಾಗೆಲ್ಲ ಪ್ರಿನ್ಸಿಪಲ್. ಈಗಾಗ್ಲೇ ಸ್ಟಾಫ್ ಕಡಿಮೆ ಇದ್ದಾರೆ, ಹೊಸ ಅಪಾಯಿಂಟ್ಮೆಂಟ್ ಮಾಡ್ಕೊಳಕ್ ಆಗಲ್ಲ. ಮುಂದಿನ ಅಕಾಡೆಮಿಕ್ ಇಯರ್ ಅಲ್ಲಿ ಕೊಡ್ತಾರೆ. ನನ್ಗೂ ಏನಾದ್ರು ಕೆಲ್ಸ ಹೇಳಿ. ನಿನಗೆ ನಿನ್ನ ಮಗನ್ ನೋಡ್ಕೊಳ್ಳೋ ಕೆಲ್ಸನೇ ಬೇಕಾದಷ್ಟು ಇದೆಯಲ್ಲ. ನಾನು ಏನಾದ್ರೂ ಸಹಾಯ ಮಾಡ್ತೀನಿ ಅಂದ್ರೆ? ಸಹಾಯನ? ಏಯ್ ಚಿಚಿ, ಅದೆಲ್ಲ ತೆಗಿಬೇಡ ಕಣೆ, ಹಾಗೆ ಇರ್ಲಿ. ಹೀಗೆ ತಿಪ್ಪೆ ಬಿದ್ದಿರ್ಬೇಕಾ? ತಿಪ್ಪೇನೋ ಕುಪ್ಪೇನೋ ಅದೆಲ್ಲ ಹಾಗೆ ಇದ್ರೆ ನನ್ಗೆ ಬೇಕಾಗಿದ್ದು ಬೇಕಾದಾಗ ಸಿಗೋದು. ಇದ್ರೆ ಗಳಿಗೆ ನೀನ್ ಕರಿಬೇಕಾಗುತ್ತೆ. ಕರೀರಿ. ಮುಂಚೆ ಎಲ್ಲ ನಾನೇ ನಿಮಗ್ ಸ್ಫೂರ್ತಿ ಅಂತ ಗಳಿಕೊಂದ್ಸಲ ಹೇಳ್ತಾ ಇದ್ರಿ, ಈಗಿಲ್ವಾ? ಯಾಕೆ? ಏನೇನ್ ಅನ್ಸ್ಬೋದು? ಈಗ ರಿಸರ್ಚ್ ಇಲ್ವಾ? Research is in progress. Raja, sorry dear.
ತಂದೆ ಮಗ ಇಬ್ರು ಸರಿ. ಇದನ್ನೆಲ್ಲ ಬೇರೆ ತೆಗ್ದಿಡ್ಬೇಕು. ರಾಜ್ಕುಮಾರ ಹತ್ತಾಳ್ಬೇಕು ಇವ್ನು ನೋಡ್ಕೊಳಕ್ಕೆ. ಅಷ್ಟು ಜೋರಾಗಿ ಬಾಗಿಲು ಬಿಡೋದು? ಬೆಲ್ಲಿಲ್ವಾ? ಕಲ್ಯಾಣಿ, ನೋಡೋದು ಯಾರು? ಆಯ್ತ್ರಿ. ಅಮ್ಮ, ಏನಾಯ್ತು? ಏನ ಇಷ್ಟೊತ್ತಿನಲ್ಲಿ ಇದ್ದಕ್ಕಿದ್ದಂಗೆ? ಬುದ್ಧಿ ದೆವ್ವ, ಭೂತ ಬುದ್ಧಿ. ಏನೋ ಇದು ಬೆಳಗ್ಗೆ ಬೆಳಗ್ಗೆ ಅನಿಷ್ಟ. ಅಮ್ಮವ್ರೆ, ಚಿಕ್ಕಮ್ಮವ್ರು ನಿಮ್ಮನ್ ಬರಕ್ ಕೇಳಿದ್ರು. ಯಾಕಂತೆ? ಹಳೆ ಮನೆ, ಒಂಟಿ ಮನೆ ಬೇರೆ. ನಾನು ಹೇಳ್ದೆ ನನ್ನ ಮಾತನ್ನ ಯಾರು ನಂಬೋದೇ ಇಲ್ಲ ಬುದ್ಧಿ. ನೋಡಿ ನೆನ್ನೆ ರಾತ್ರಿ ನಡೆದೇ ಹೋಯ್ತು. ನಡು ರಾತ್ರಿಲಿ ಭೂತ ಬಂದಿತ್ತು. ಚಿಕ್ಕಮ್ಮವ್ರು ಎದ್ರಕೊಂಡು ಅಳ್ತಾ ಇದ್ದಾರೆ ಬುದ್ಧಿ. ಏನ್ ಗ್ರಹಚಾರವೋ ಏನೋ. ನಡೀರಿ ಹೋಗಿ ನೋಡ್ಕೊಂಡ್ ಬರೋಣ. ನೀನು ಬೀಗದ ತಗೊಂಬ, ಹಾಗೆ ಒಂದಿಟ್ಟು ದುಡ್ಡು ಇಟ್ಕೋ. ನೀವು ಹೋಗಿ ಒಂದು ಟ್ಯಾಕ್ಸಿ ತಗೊಂಬಾರ. ಸರಿ ಬುದ್ಧಿ. ಏನ್ರಿ ಇವ ಹೇಳೋದು? ಬೇಗ ಬೀಗ ಹಾಕೋ. ಬನ್ನಿ. ಆಯ್ತು, ಬೇಗ ನಡಿ. ಬನ್ನಿ ಮಾವ. ಏನಾಯ್ತಮ್ಮ ಸುನಂದಿನಿ? ಏನಾಯ್ತು ಅಂತನಾದ್ರೂ ಹೇಳಮ್ಮ. ಬನ್ನಿ, ನಾನು ತೋರಿಸ್ತೀನಿ. ನೋಡಿ ಮಾವ. ಅಯ್ಯೋ ದೇವ್ರೆ, ಸೂರಜ್ ಟಿ ಶರ್ಟ್ ರೀ. ನಾನೇ ಮೊದ್ಲು ಬಾಗಿಲು ತೆಕ್ಕೊಂಡು ಒಳಗೆ ಹೋಗಿದ್ದು. ನಾನು ಹೇಳ್ತಲೇ ಬಂದೀನಿ, ಅಮಾವಾಸ್ಯೆ ದಿವಸ ಭೂತ ಪ್ರೇತಗಳು ಓಡಾಡ್ತವೆ ಅಂತ. ನಿನ್ನೆ ಅಮಾವಾಸ್ಯೆ. ಇದೇನು ಮೊದಲನೇ ಸಲನಾ? ಹಿಂದೇನೂ ಆಗಿತ್ತು ಹಿಂಗೆ. ಹೌದಾ? ನಮ್ಗೇನು ಹೇಳಲೇ ಇಲ್ವಲ್ಲ ನೀವು. ಅದೇನ್ ವಿಶೇಷ ಅಲ್ಲ ಅಂತ. ವಿಶೇಷ ಅಲ್ಲ ಅಂದ್ರೆ ಹೇಗೆ ರಾಜು? ಇಲ್ಲಪ್ಪ, ಆಗ ನಾವು ಕಳ್ರ ಹಾವಳಿ ಅಂತ. ಕಳ್ರ ಹಾವಳಿನ? ಹೇಗೆ? ಅಪ್ಪ ಸತ್ ಮೇಲೆ ರೂಮ್ ಖಾಲಿ ಇತ್ತಲ್ಲ, ನಮ್ಮ ಬಟ್ಟೆ ಬರೆ ಅಲ್ಮರ, ಸೂರಜ್ ಆಟಿಗೆ ಸಾಮಾನು ಇಡ್ತಾ ಇದ್ವಿ. ರಾತ್ರಿ ಹೊತ್ತು ಸಾಮಾನು ಬಾಗಿಲು ಹಾಕೇ ಇರ್ತಾ ಇತ್ತು. ಏನೇ ಅದು? ಬೇಗ ಬನ್ನಿ. ಬೆಳಗಿನ ಜಾವ ಒಳ್ಳೆ ನಿದ್ದೆ ಬರ್ತಾ ಇತ್ತು ನೋಡಿ. ಬೇರೆ. ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ. ಆಟಿಗೆಲ್ಲ ಚೆಲ್ಲಾಪಲ್ಯ. ನೀನು ಮುದ್ದು ಮಗನ ಪ್ರತಾಪ ಇರ್ಬೇಕು. ಇಲ್ಲ ಇಲ್ಲ, ನಾನ್ ದಿನ ಆಟ್ಕೆನೆಲ್ಲ ಬುಟ್ಟಿಲ್ ಹಾಕಿ ತೆಗೆದಿಡ್ತೀನಿ. ನೆನ್ನೆನೂ ಹಾಗೆ ಮಾಡಿದ್ದೆ. ಸರಿ ಬಿಡೆ, ಗಾಳಿ ಬಂದು ಬುಟ್ಟಿ ಬಿದ್ದು ಆಟಿಗೆಲ್ಲ ಚೆಲ್ಲಾಪಲ್ಯ ಆಗಿರ್ಬೇಕು. ಅದಕ್ಕೆ ಯಾಕಷ್ಟು ಗಾಬರಿ? ಅಯ್ಯೋ, ಅಷ್ಟು ಗಾಳಿ ನಿನ್ನೆ ಎಲ್ಲಿತ್ರಿ? ಹೌದು, ಇರ್ಲಿಲ್ಲ. ಮತ್ತೆ ಇದೆಲ್ಲ ಹೇಗಾಯ್ತು? ಅದು ರಾತ್ರಿ ಹೊತ್ತಿನಲ್ಲಿ ನಾನು ಒಬ್ನೇ ಎದ್ಬಿಟ್ಟು ಬೊಂಬೆನೆಲ್ಲ ಇಟ್ಕೊಂಡು ಆಟ ಆಡ್ದೆ. ತುಂಬಿಡೋದನ್ನ ಮರ್ತು ಬಿಟ್ಟೆ. ಸರಿನಾ? ಇಷ್ಟಕ್ಕೆ ನಾನು ಎಬ್ಸಿ ನನ್ ಸೀನ್ ಇದ್ದೇನೆಲ್ಲ ಹಾಳು ಮಾಡ್ದೆ. ಅಲ್ಲಿ ನೋಡಿ, ಅಲ್ಮರದಲ್ಲಿ ಪಾಪು ಬಟ್ಟೆ. ಇದು ಯಾಕೋ ವಿಚಿತ್ರವಾಗಿದೆ. ಈ ಹುಡುಗ ಯಾರು? ಇವ್ರ ದೊಡ್ಡಪ್ಪನ ಮಗ. ಜಾಬ್ನಲ್ಲಿದ್ದಾನೆ. ಮನೆ ಸಿಗೋವರೆಗೂ ನಮ್ಮ ಊರ್ಲೇ ಇರ್ತಾನೆ.
ಇಟ್ಸ್ ಆಲ್ ರೈಟ್. ಎಲ್ಲ ಸರಿ ಹೋಗುತ್ತೆ. ಕಲ್ಯಾಣಿ, ನೀನೇ ತಿಂಡಿ ಮಾಡ್ಬಿಡು, ಇಲ್ಲೇ ತಿನ್ಬಿಡೋಣ. ರಾಜು, ನೀನ್ ಹೋಗಪ್ಪ, ನಿನ್ ಕೆಲಸ ನೋಡ್ಕೊ. ನಿನ್ ರಿಸರ್ಚ್ ವರ್ಕ್ ನನಗೆ ಸಾಕಷ್ಟಿದೆ. ಹೋಗು. ಬಾ ಸುನು, ಮಗುಗ್ ಹಾಲ್ ಕೊಡ್ಸು ಬಾ. ಮಂಜ, ರೂಮಿಂದ ಅದನ್ನೆಲ್ಲ ತೆಗೆದು ಬಿಸಾಕು. ಯಾಕೆ ಯಾಕೆ ಹಂಗಾಡ್ತೀಯ? ಅದೇನ್ ದೆವ್ವನ ಭೂತಾನ? ತೆಗೆದು ಬಿಸಾಕು. ನನ್ ಮಾತನ್ನು ಯಾರು ಕೇಳಲ್ಲ. ನಾನು ಈ ಮನೇಲಿ ಇರಲ್ಲ, ದೇವ್ರಾಣೆಗೂ ಇರಲ್ಲ. ದೇವ್ರಾಣೆಗೂ ದೇವ್ರೇ. ಯು ಕ್ಯಾನ್ ಸೀಟ್ ಫಾರ್ ಸರ್. ಸರ್, ಪ್ರಿನ್ಸಿಪಲ್ ಸರ್ ಕರೀತಾ ಇದ್ದಾರೆ. ಸರಿ, ನೀವು ಅಬ್ಸರ್ವ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಬರ್ತೀನಿ. ಯಾವಾಗ ಬಂತ್ರಿ ಇದು? ನಿನ್ನೆನೆ ಬಂದ್ ಸರ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಮಿಸ್ಟರ್ ರಾಜಶೇಖರ್ ಸರ್. ಬಾಟ್ನಿ ಟೂರ್ಗೆ ಅಂತ ಬಸ್ ಬೇಕು ಅಂತ ಹೇಳಿದ್ರಲ್ಲ ನೀವು? ಹೌದು ಸರ್. ಏನ್ರಿ ಇಷ್ಟೊಂದ್ ರೇಟ್ ಹೇಳ್ತಾ ನೀವು? ಅದಕ್ಕೆ ಸರ್ ಹೇಳಿದ್ದು, ವಿದ್ಯಾರ್ಥಿಗಳ ಎಜುಕೇಶನ್ ಟೂರ್ಗೆ ಅಂತ ಸರ್ಕಾರದವರು ಕನ್ಸೆಷನ್ ರೇಟ್ ಅಲ್ಲಿ ಬಸ್ ಕೊಡ್ತಾರೆ. ಬಸ್ಗಳು ಚೆನ್ನಾಗಿರ್ತಾವನ್ರಿ? ಚೆನ್ನಾಗಿರೋದನ್ನ ನೋಡಿ ತಗೊಂಡ್ರೆ ಆಯ್ತು. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನೀವೇ ಸ್ವಲ್ಪ ಆಸಕ್ತಿ ವಹಿಸಿ ಬಸ್ಸಿನ ವ್ಯವಸ್ಥೆ ಮಾಡ್ಕೊಳ್ಳಿ. ನೋಡ್ರಿ, ಈ ಬಾರಿ ಇವರಿಗೆ ಬಸ್ ಬೇಡ ಅಂತ ಹೇಳಿ ಫೋನ್ ಮಾಡ್ಬಿಡಿ. ಸರಿ ಸರ್. ಮಿಸ್ಟರ್ ರಾಜಶೇಖರ್, ನಿಮ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಜಾಲಪ್ಪ ಅವರು ಇದಾರಲ್ಲ, ಅವರೇನೋ ನನ್ನ ಬಗ್ಗೆ ಪ್ರೆಸಿಡೆಂಟ್ ಹತ್ರ. ಸರ್, ನಾನು ಲ್ಯಾಬ್ ಪೀರಿಯಡ್ ಮಧ್ಯದಲ್ಲಿ ಎದ್ದು ಬಂದಿದ್ದೀನಿ. ಹೌದು ಹೌದು. ನೀವು ಹೋಗಿ, ಪೀರಿಯಡ್ ಮಧ್ಯದಲ್ಲಿ ಹೀಗೆಲ್ಲ ಎದ್ದು ಬರೋದು ಒಳ್ಳೇದಲ್ಲ. ನಿಮ್ ಪ್ರಿನ್ಸಿಪಲ್ ಇದೆ ನೋಡಿ, ನಿಮ್ ತತ್ವ ಬಹಳ ಸರಿಯಾದ್ದು. ಹೋಗಿ ಹೋಗಿ. ಥ್ಯಾಂಕ್ ಯು ಸರ್. ನೋಡಿದ್ರೇನ್ರಿ, ನಾನು ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು ಕೂಡ ಇವ್ರಿಗೆ ಅದ್ ಯಾವ್ದೋ ಕ್ಲಾಸೇ ಬಹಳ ಮುಖ್ಯ ಆಗೋಯ್ತು. ಇಂಥವ್ರೆಲ್ಲ ಉದ್ಧಾರ ಆಗ್ತಾರೇನ್ರಿ? ಆಗಲ್ಲ ಸರ್. ಅದ್ ಸರಿ ರೀ, ನೀವೇ ಕೂತಿದ್ರಿ ಇಲ್ಲಿ ಸುಮ್ನೆ. ಹೋಗಿ ಕ್ಲಾಸ್ ತಗೊಳ್ಳಿ. ಅಯ್ಯೋ ಸೋಮಾರಿಗಳು, ಹಗಲು ರಾತ್ರಿ ದುಡ್ದು ನಾನು ಈ ಕಾಲೇಜನ್ನ ಈ ಮಟ್ಟಕ್ಕೆ ತರದಿದ್ರೆ ಏನಾಗ್ತಿತ್ತು? ಕ್ಲಾಸ್ ಅಂತೆ ಕ್ಲಾಸು, ಬಾಟ್ನಿ ಕ್ಲಾಸ್. ಬುದ್ಧಿ ಕಾಫಿ. ಏನು ದೊಡ್ಡ ಬುದ್ಧಿಯವರೇ, ನಾನು ನಿಮ್ಗೊಂದು ಮಾತು ಹೇಳ್ಬೇಕು. ಬುದ್ಧಿಯವರ, ಈ ಮನೇಲಿ ನಾನೇನೇ ಹೇಳಿದ್ರು ಯಾರು ನಂಬೋದೇ ಇಲ್ಲ ಅಂತಾರೆ. ಈ ಮನೇಲಿ ದೆವ್ವ ಇದೆ ಬುದ್ಧಿ. ಅಯ್ಯೋ ಶಿವನೇ, ನಾನು ಇನ್ ಹೆಂಗೆ ಹೇಳೋದು? ಯಾರು ನಂಬೋದೇ ಇಲ್ಲ ಅಂತಾರಲ್ಲ. ಕಣ್ಣವ್ರೆ ಕಂಡಿವನಿ ಬುದ್ಧಿ. ಏನ್ ಕಂಡಿದೀಯ? ಅದೇ ಬುದ್ಧಿ, ಆ ಕೋಣೆ ಒಳಗಡೆ ರಾತ್ರಿ ಯಾರೋ ಓಡಾಡ್ದಂಗ್ ಕಾಣಿಸ್ತು. ಒಂದೆರಡು ಸಲ ಗಾಳಿಲಿ ಹಾಗೆ ಕಪ್ಪುಗ್ ತೇಳ್ಕೊಂಡು ಆ ಕೋಣೆ ಹೋಗ್ತು. ನಿಜ ಬುದ್ಧಿ. ರಾಜಣ್ಣನ ಹಳೆ ಮನೆ ಇಲ್ವಾ, ಅಲ್ಲಿ ಬಾವಿ ಮೂಲೆ ಹತ್ರ ಒಂಚೂರು ಬಿದ್ದೋದಂಗಾಗಿತ್ತಂತೆ. ಅದನ್ನ ತಗ್ಸಿ ಹಿಟ್ಕೆಕ್ಕನಲ್ಲಿ ಕಂಬ ಕಟ್ಸೋದಂತೆ. ಹಾಗ್ ಮಾಡಬಾರ್ದಾಗಿತ್ತಂತೆ ವಾಸ್ತು ಪ್ರಕಾರ. ನಿನ್ಗೆ ಯಾರು ಹೇಳಿದ್ರು? ನನಗೆ ಒಬ್ರು ಶಾಸ್ತ್ರದವ್ರು ಗೊತ್ತು, ಅವ್ರು ನಮ್ಮವ್ರದವ್ರು, ಅವ್ರು ಬಹಳ ಪ್ರವೀಣರು. ಅವ್ರು ಹೇಳಿದ್ದು. ಏನ್ ಹೇಳಿದ್ರು? ಈ ಮನೆ ಒಂದೊಂದು ಕಂಬದಲ್ಲೂ ಒಂದೊಂದು ದೈವ ಇದೆ ಅಂತೆ. ಮನೆನ ಕೆಡಿಸೋದಕ್ಕೋಸ್ಕರ ಅವ್ರು ಕೋಪ ಮಾಡ್ಕೊಂಡ ಬಂತೆ. ಅದಕ್ಕೋಸ್ಕರ ಮನೆಯವ್ರನ್ನ ಪೀಡಿಸ್ತಾ ಬಂತೆ. ಅವ್ರು ಈ ಮನೆ ಬಿಟ್ರೇನೆ ಅವ್ರು ಒಳ್ಳೇದಂತ ಬುದ್ಧಿ. ನಾನ್ ಹೇಳಿದ್ರೆ ಸಣ್ಣ ಬಾಯಿ ದೊಡ್ಡ ಮಾತು. ನನ್ನ ಮಾತೆ ಯಾರು ನಂಬ್ತಾರೆ ಬುದ್ಧಿ?
ಯಾರು? ನಾನ್ ಕಣಯ್ಯ, ಶ್ರೀನಿವಾಸ. ಮಲಗಿದ್ಯಾ? ಇಲ್ಲ ಇಲ್ಲ, ಹೌದೌದು. ಇದು ನಿನ್ ರೂಮ್. ನನಗೆ ರಾತ್ರಿ ನಿದ್ದೆ ಬರೋದ್ ತಡ, ಹಾಗಾಗಿ ಮನೆ ಸುತ್ತ ತಿರುಗಾಡ್ತಾ ಇರ್ತೀನಿ. ನೀನ್ ಮಲ್ಕೋ. ಆಯ್ತಾಯ್ತು. ನೋಡು, ಬೇಡ. ನಾನು ಹಿಂಗ್ ಏನ್ ಮಾಡ್ತೀನಿ ಗೊತ್ತಾ ಆಮೇಲೆ? ಏನತ್ತಿಗೆ ಇಷ್ಟು ದೊಡ್ಡವರಾಗಿ ಈ ಜಿರಳೆಗೆ ಎದುರ್ತಿರಲ್ಲ? ಹಾಕ್ಬಿಡ್ತೀನಿ ನೋಡಿ. ಆಯ್ತು, ಮೊದಲು ತಿಂಡಿ ಕೊಡಿ. ಕೊಡ್ತೀನಿ ಮಾರಾಯ, ಮೊದ್ಲು ಅದನ್ನ ಎಸಿ. ಆಯ್ತು. ನಾನ್ ಫೈನಲ್ ಇಯರ್ BSc ಓದುವಾಗ ನೀನ್ PUC ಓದ್ತಾ ಇದ್ದೆ ಅಲ್ವಾ? ಆಗ್ಲಿಂದ ನೋಡ್ತಾ ಇದ್ದೆ ನಿಮ್ಮನ್ನ. ಯಾಕೆ, ನಿಮ್ ಕ್ಲಾಸ್ ಅಲ್ಲಿ ನೋಡೋದಕ್ಕೆ ಬೇರೆ ಯಾರು ಹುಡುಗಿರ್ ಇರ್ಲಿಲ್ವಾ? ಇದ್ರು, 9 ಜನ ಇದ್ರು. ಮತ್ತೆ ನಿಮ್ಮ ಸುಂದರವಾಗಿ ಯಾರು ಇರ್ಲಿಲ್ಲ. ನೀವು ಕಾಲೇಜಲ್ಲಿ ಇದ್ದಾಗ ತುಂಬಾ ಫೇಮಸ್ ಆಗಿದ್ರಿ. ಬಹಳ ಜನ ಹುಡುಗರು ನಿಮ್ಮನ್ನ ಲವ್ ಮಾಡ್ತಿದ್ರು. ಹೌದಾ? ನೀನು ನನ್ ಲವ್ ಮಾಡ್ತಿದ್ಯಾ? ಬಹಳ ಲವ್ ಮಾಡ್ತಿದ್ದೆ. ಬೇರೆ ಹುಡುಗರು ನಿಮ್ ಬಗ್ಗೆ ಲಘುವಾಗಿ ಮಾತಾಡಿದ್ರೆ ತುಂಬಾ ಕೋಪ ಬರ್ತಾ ಇತ್ತು. ಓಹೋ, ತುಂಬಾ ರೊಮ್ಯಾಂಟಿಕ್ ಲವ್. ನಿಜವಾಗ್ಲು ನಮ್ಮಣ್ಣ ನಿಮ್ಮನ್ನ ಮದುವೆ ಆದಾಗ ನಂಗೆ ತುಂಬಾ ನಿರಾಸೆ ಆಯ್ತು. ಅವನ್ ಕತ್ತಿಸಿ ಕೊಂದ್ಬಿಡೋಣ, ಹಾಗಾದ್ರೂ ನೀವು ನನ್ನ ಆಗ್ತಿರಲ್ಲ ಅಂತ. ಪದ್ಧತಿಗೆ ನಿಮ್ಗೆ ಸೀರಿಯಸ್ ಆದ ತಮಾಷೆ ಅದು ಒಂದು ಗೊತ್ತಿಲ್ಲ ಅಲ್ಲ? ಸುಮ್ಮನೆ ತಮಾಷೆ ಕೇಳ್ತೆ ಅತ್ತಿಗೆ. ನನ್ಗೆ ಗೊತ್ತಿಲ್ವಾ ಅತ್ತಿಗೆ ಅಂದ್ರೆ ತಾಯಿ ಸಮಾನ ಅಂತ? ನೀವು ನಂಗನ್ನ ಆಶ್ರಯ ಕೊಟ್ಟು ಸ್ವಂತ ಮಗನ್ ತರ, ಸ್ವಂತ ತಮ್ಮನ್ ತರ ನೋಡ್ಕೊಳ್ರಿ. ನಿಮ್ ಬಗ್ಗೆ ಎಷ್ಟು ಜೋರಾಗಿ ಹೊಡೆದ್ಬಿಟ್ಟೆ. ಸಾರಿ ಕಣೋ. ನನಗೆ ತಿಂಡಿ ಸಾಕು. ಅಯ್ಯೋ, ಯಾಕೋ? ಕಾಫಿ ಕುಡಿಯೋ. ಆಮೇಲೆ ತಗೊಳ್ಳಿ ಅಮ್ಮ ಈ ತಾಯ್ತ. ಇದನ್ ತಗೊಂಡ್ ಹೋಗಿ ದೇವ್ರ ಎದುರುಗಡೆ ಇಟ್ಟು ಪೂಜೆ ಮಾಡಿ, ಮಗುವಿನ ಬಲಗಡೆ ರಟ್ಟೆಗೆ ಇದನ್ ಕಟ್ಟಿ, ಮಗುಗೆ ಏನು ಆಗೋಲ್ಲ. ತಗೊಳ್ಳಿ ಅಮ್ಮ. ಅಮ್ಮ, ನಾನು ಈಗಾಗ್ಲೇ ನಿಮ್ಗೆ ಹೇಳಿದ್ದೆ, ಆ ಮನೆಯಲ್ಲಿ ತುಂಬಾ ಹಳೆ ಕಾಲದ ಅತೃಪ್ತ ಆತ್ಮಗಳು ಮನೆ ಮಾಡಿಕೊಂಡಿವೆ ಅಂತ. ಅವುಗಳಿಗೆ ನೀವು ಆ ಮನೆಯಲ್ಲಿರೋದು ಇಷ್ಟ ಇಲ್ಲ. ಆ ಮನೆಯಲ್ಲಿ ತುಂಬಾ ದಿನಗಳವರೆಗೆ ಮಕ್ಕಳಿರ್ಲಿಲ್ಲ. ಹೌದು ಸ್ವಾಮಿ. ಮದ್ವೆ ಆಗಿ ಅಲ್ಲಿರೋ ದೈವಗಳಿಗೆ ನಿಮ್ಮ ಮನೆತನ ಮುಂದುವರಿಯೋದು ಇಷ್ಟ ಇಲ್ಲ. ನಿಮಗೆ ಮಗು ಆಗಿದ್ದೇ ಆಶ್ಚರ್ಯ. ಇಲ್ಲ, ನಾನೇನು ಮಾಡೋಕ್ಕಾಗೋಲ್ಲ, ಯಾರು ಏನು ಮಾಡೋಕ್ಕಾಗೋಲ್ಲ. ನಿಮಗೆ ಆ ಮನೆ ಆಗ್ಬರಲ್ಲ. ನನ್ನ ಮಾತು ಕೇಳಿದ್ರೆ ನೀವು ಆ ಮನೆ ಮಾರ್ಬಿಡೋದೇ ಒಳ್ಳೇದು. ಒಬ್ರು ಅದನ್ನ ತಮ್ಗೆ ಮಾಡ್ಬಿಡಿ ಅಂತ ಕೇಳಿದ್ರು.
ಬರ್ತೇವೆ ಸ್ವಾಮಿ. ಆಯ್ತಮ್ಮ, ಹೋಗ್ ಬನ್ನಿ. ದೇವ್ರು ಒಳ್ಳೇದ್ ಮಾಡ್ಲಿ. ಹೇಳಪ್ಪ. ನಮಸ್ಕಾರ ಮಾಡಿ ಬರ್ತೀವಿ. ನಾನು ಎಷ್ಟೋ ಸಲ ಹೇಳ್ದೆ ಸ್ವಾಮಿ, ಇವ್ರುಗಳು ಯಾರು ನನ್ನ ಮಾತೆ ಕೇಳ್ತಾ ಇಲ್ಲ. ಹ್ಮ್ 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 ಆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಇದಕ್ಕೆ ಇದೆ. ಶುರು ಆಯ್ತಾ ಅಮ್ಮ ಮಗನ್ ಆಟ? ಅಮ್ಮ ತಗೋಪ್ಪ, ಹಾಲ್ ತಗೋ. ಕುಡಿತ್ಯಾ? ನಿನ್ ಗಂಡ ಎಷ್ಟೊತ್ತಿಗೆ ಬರ್ತಾನಮ್ಮ? ಸಾಮಾನ್ಯವಾಗಿ ಲಾಸ್ಟ್ ಪೀರಿಯಡ್ ಕ್ಲಾಸ್ ಇರುತ್ತೆ, ಅದನ್ನ ಮುಗಿಸಿ ಕ್ಯಾಂಟೀನ್ಗೆ ಹೋಗಿ ಕಾಫಿ ಕುಡಿದು ಯೂನಿವರ್ಸಿಟಿ ಲೈಬ್ರರಿಗೆ ಹೋಗ್ತಾರೆ. ಮುಂದಿನ ವರ್ಷ ತೀಸಿ ಸಬ್ಮಿಟ್ ಮಾಡ್ಬೇಕಲ್ಲ. ನಿನ್ ಗಂಡ ತುಂಬಾ ಬುದ್ಧಿವಂತನಮ್ಮ. ಇಷ್ಟ್ ಚಿಕ್ಕ ವಯಸ್ಸಿನಲ್ಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬಿಟ್ಟ. ನನ್ ಸೆಲೆಕ್ಷನ್ ಅಲ್ವಾ? ಅವ್ರನ್ ಬಿಟ್ಟು ಅದ್ಯಾವ್ದೋ ಡಾಕ್ಟರ್ ಕೊಟ್ಟು ಮದ್ವೆ ಮಾಡೋಣ ಅಂತ ಇದ್ರಿ. ಆಯ್ತು, ಹೋಗ್ ಆಡ್ಕೊ. ಇವಾಗ ಸಮಾಧಾನ ಆಯ್ತಮ್ಮ? ಖಂಡಿತ ಆಗಿದ್ಯಮ್ಮ. ರಾಜ ತುಂಬಾ ಒಳ್ಳೆ ಹುಡುಗ. ಅವನ್ ತಂದೆ ತಾಯಿನೂ ಅಷ್ಟೇ ನಿನ್ನ ಮಗಳ ತರ ನೋಡ್ಕೊಂಡ್ರು. ಪುಣ್ಯಾತ್ಮರು. ಹೌದಮ್ಮ, ಅವ್ರಿಗೂ ಮೊಮ್ಮಗನ ಎತ್ತಿ ಆಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಅವ್ರು ಬದುಕಿರೋವರೆಗೂ ಆಸೆ ತೀರ್ಸೋಕೆ ಆಗ್ಲಿಲ್ಲ. ನಿನ್ ಗಂಡ ತುಂಬಾ ಒಳ್ಳೆಯವನಮ್ಮ. ಇನ್ ಯಾರಾದ್ರೂ ಆಗಿದ್ರೆ ಮಗು ಆಗ್ಲಿಲ್ಲ ಅನ್ನೋ ಕಾರಣಕ್ಕೇನೆ. ಅವ್ರು ಎಲ್ರೂ ಹಾಗಲ್ಲಮ್ಮ, ನನ್ನನ್ನು ತುಂಬಾ ಪ್ರೀತಿಸ್ತಾರೆ. ಬೇರೆಯವ್ರು ಆಡ್ಕೊಂಡಾಗ್ಲೂ ಅವರು ಹೌದು ಹೌದು, ಎಷ್ಟು ಜನ ಬರ್ತಿದ್ದಾರೆ. ಏನ್ ಮಾಡ್ತಿದ್ದೀರಾ ಎಲ್ರು? ಬೇಗ ಬಲಿಪತ್ರ ಎತ್ಕೊಂಡು ತೊಟ್ಲಿಗೆ ಹಾಕ್ಬಾರ್ದ? ತಗೊಳ್ಳಿ ತಗೊಳ್ಳಿ. ತಗೊಳ್ಳಿ. ನಿಧಾನ ತೊಟ್ಲಿಗೆ ಹಾಕಿ. ನಿಧಾನ ಶರಮ. ಕಡಿ ಕಡಿ ಕಡಿ. ಬಾರೋ ಬಾರೋ. ಏ ಸರೋಜಾ, ಮಕ್ಕಳ ತಾಯಿ, ಇಲ್ಲೋಡು. ನೀನ್ ಆ ಮಗುನ ಲಕ್ಷಣವಾಗಿ ಎತ್ಕೊಂಡು ಚೆನ್ನಾಗಿ ಆಶೀರ್ವಾದ ಮಾಡಿ ತೊಟ್ಲಿಗೆ ಹಾಕು. ಆಯ್ತತ್ತೆ. ಸರಿ ಅಕ್ಕ. ಎಷ್ಟು ಮುದ್ದ ಕಾಣಿಸ್ತಾನಲ್ಲ ಬಂಗಾರ. ಚಿನ್ನ. ಬೇಜಾರಾಯ್ತಾ ನನ್ ಮುದ್ಮರಿಗೆ? ಹೋಗ್ಲಿ ಬಿಡು, ಇನ್ಮೇಲೆ ಈ ತರದ ಕಾರ್ಯಕ್ರಮ ನೀನು ಹೋಗ್ಲೇಬೇಡ. ನೋಡಿದ್ರ ನಿಮ್ ಮನ್ಸಲ್ಲೂ ಹಾಗೆ ಇದೆ. ನನ್ ಮಕ್ಳು ಇಲ್ದೇ ಇರೋಳು ನನ್ ಮುಖ ನೋಡಿದ್ರೆ ಅವಲಕ್ಷಣ. ಶುಭ ಕಾರ್ಯಗಳಿಗೆ ನಾನು ಹೋಗ್ಲೇಬಾರ್ದು. ಹೇ ಸುನು. ಹೌದ್ರಿ, ನೀವ್ ಸಂಭಾವಿತ್ರು, ಮೃದುವಾಗಿ ಹೇಳಿದ್ರಿ. ಆದ್ರೆ ದೊಡ್ಡಮ್ಮ ನೇರವಾಗಿ ಹೇಳಿದ್ರು. ನಿಜ ನಿಜಾನೆ, ನನ್ ಬಂಜೆ ತಾನೆ. ಏ ಸುನು, ಏನೇನೋ ಮಾತಾಡ್ಬೇಡ. ಅವ್ರು ಇವ್ರ ಮಾತು ಕೇಳಿ ನಿಂಗೆ ನೋವಾಗೋದು ಬೇಡ ಅಂತ ಹಾಗೆ ಹೇಳಿದೆ. ನಾನು ಹಾಗೆ ಯೋಚನೆ ಮಾಡ್ತೀನ.
ಎಷ್ಟು ವರ್ಷದ ನಂತರನೂ ನೀನ್ ನನ್ನ ಧೋರಣೆನ ಅರ್ಥ ಮಾಡ್ಕೊಳ್ದೇ ಇರೋದು ಒಂದು ದುರಂತ. ನೋಡ್ ಸುನು, ತಾಯ್ತನ ಹೆಣ್ಣು ವಯಸ್ಸು ಅನೇಕ ಪಾತ್ರಗಳಲ್ಲಿ ಒಂದು ಬಹಳ ಮಹತ್ವವಾದದ್ದು ನಿಜ. ಆದ್ರೆ ಅದು ಒಂದೇ ಅಲ್ಲ. ತಾಯಿ ಆಗದಿದ್ರೆ ಏನು ಪ್ರಯೋಜನ ಇಲ್ಲ ಅಂತಲ್ಲ. ನಿಜ ಹೇಳಿ, ನಿಮ್ಗೆ ಮಗು ಬೇಕು ಅಂತ ಆಸೆ ಇಲ್ವಾ? ಮಗುವು ಇಷ್ಟ, ಸುನು ಅದಕ್ಕಿಂತಲೂ ಇಷ್ಟ. ಮಗು ಆದ್ರೆ ಸಂತೋಷ, ಆಗದೆ ಇದ್ರೆ ದುಃಖ ಇಲ್ಲ. ನೀನ್ ನೆಮ್ಮದಿಯಿಂದ ಇರ್ಬೇಕಷ್ಟೆ. ರಾಜಶೇಖರ ಗುಣ ಇರೋರು ಕೋಟಿಗೊಬ್ರಮ್ಮ. ಎಷ್ಟೇ ಆದ್ರೂ ನನ್ ಸೆಲೆಕ್ಷನ್ ಅಲ್ವಾ? ಆಯ್ತಾಯ್ತಮ್ಮ, ಅದು ಎಷ್ಟು ಸಲ ಕೊಚ್ಕೋತೀಯ. ಮಗನನ್ನೆಲ್ಲ ಆಟ ಆಡಿಸ್ತೀರಾ? ಸುನು, ಸುನು, ಏನು ಏನಿದು? ಅದು ಅಮ್ಮ ಇರ್ಲಿ ಬಿಡೋಣ. ಶಾಸ್ತ್ರಿಗಳು ಮಗುಗೆ ಏನು ಆಗದೆ ಇರ್ಲಿ ಅಂತ ಮಂತ್ರ ಹಾಕೊಟ್ಟವ್ರೆ. ಸುನು, ಏನು ಮೂರ್ಖತನ? ನೀನ್ ಇದೆಲ್ಲ ನಂಬ್ತೀಯಾ? ಅಲ್ಲ ರೀ, ಮಗುಗೇನು ಆಗ್ಬಾರ್ದು ಅಂತ. ಅವನೊಬ್ಬ ಮೂರ್ಖ ಮಂತ್ರಿಸ್ಕೊಟ್ಟ, ನೀವು ಶತಮೂರ್ಖರು ತಂದು ಕಟ್ಟಿದ್ರಿ. ನೋಡು, ಈ ತರ ಮೂಢ ನಂಬಿಕೆ ಎಲ್ಲ ನಂಗೆ ಸ್ವಲ್ಪ ವಿಶ್ವಾಸ ಇಲ್ಲ ಅಂತ ಗೊತ್ತಿಲ್ಲ ನಿಂಗೆ? ನೀವ್ ನಂಬೇಡಿ. ನೀನ್ ಯಾವಾಗಿಂದ ಇದನ್ನೆಲ್ಲ ನಂಬೋದಕ್ಕೆ ಶುರು ಮಾಡ್ದೆ ಸುನು? ಈ ಮನೆಯಲ್ಲಿ ಮಗು ಸುತ್ತ ವಿಚಿತ್ರ ಅನಾಹುತಗಳಾಗೋಕ್ ಶುರುವಾದ್ಮೇಲೆ ಬೇರೆ ಮನೆ ಮಾಡೋಣ ಅಂದ್ರು. ನೋ, ದಿಸ್ ಇಸ್ ರಿಡಿಕ್ಯುಲಸ್. ನೋಡು, ನಿನಗ್ ನಂಬಿಕೆ ಇದ್ರೆ ಅದ್ ನಿನಗ್ ಬಿಟ್ಟಿತ್ತು. ಆದ್ರೆ ನನ್ನ ಮಗು ವಿಚಾರದಲ್ಲಿ ಇಂಥ ಆಚಾರ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ಬಿಚ್ಬೇಡಿ ಪ್ಲೀಸ್, ಬಿಚ್ಬೇಡಿ ಪ್ಲೀಸ್. ಬೇಡಣ, ಬೇಡಣ. ದೇವತಾಯ್ತ ಹಂಗೆಲ್ಲ ಕಟ್ಟಿದ್ಮೇಲೆ ಬಿಚ್ಚಬಾರ್ದು. ನಿಮ್ಗೆ ಒಳ್ಳೇದಾಗಕ್ಕಿಲ್ಲ. ರಾಜ, ಪೇಪರ್ ಏನಾಯ್ತು? ಎಲ್ಲ ಇವರಿಂದಲೇ ಆಗಿದ್ದು. ಏಯ್ ಸುಮ್ಮಿರ, ತಲೆ ಹರಟೆ. ತಾಯಿ ತಕ್ಕಿತ್ ಬಿಸಾಕ್ಬಿಟ್ರಿ. ನಾನು ಅವಾಗ್ಲೇ ಹೇಳಿಲ್ವಾ? ಈಗ ನೋಡಿ ಮತ್ತೆ. ಏಯ್, ನೀನ್ ಯಾಕೆ ಇಲ್ಲಿದ್ಯಾ? ಎದೋಗು. ನಿನ್ ಯಾರು ಕರೆದ್ರು ಪಂಚಾಯತಿ ಮಾಡಕ್ಕೆ? ಎದೋಗು. ಮಂಜ ಅಷ್ಟು ಬುದ್ಧಿವಂತ ಅಲ್ಲ. ಆದ್ರೆ ಅವನ್ ಹೇಳಿದ ಮಾತು
ನನ್ಗೇನು ಸರಿ ಅನ್ಸುತ್ತಪ್ಪ. ನೋಡಿ ಅತ್ತೆ, ನನ್ನ ಮಗು ಬಗ್ಗೆ ಪ್ರೀತಿ ಇಲ್ವಾ ಅಥವಾ ಈ ಮನೆಯಲ್ಲಿ ಆಗ್ತಾ ಇರೋ ಅನಾಹುತಗಳ ಬಗ್ಗೆ ಚಿಂತೆ ಇಲ್ವಾ? ಈಗ ಚಿಂತೆ ಮಾಡಿದ್ರೆ ಏನು ಉಪಯೋಗ? ಏನಾದ್ರೂ ಪರಿಹಾರಕ್ಕೆ ಯೋಚನೆ ಮಾಡ್ಬೇಕು. ನೋಡಿ, ನಾನು ಇಷ್ಟು ದಿವಸ ರಿಸರ್ಚ್ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ಆ ಕಡೆ ಈ ಕಡೆ ಗಮನ ಹರಿದಾಗೆ ಅದನ್ನ ಮಾಡಬೇಕಾಗಿತ್ತು. ಅದಕ್ಕೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಇಷ್ಟು ದಿನ ಇದೆಲ್ಲ ರೂಮ್ ನಲ್ಲಿ ಅಷ್ಟೇ ನಡೀತಿತ್ತು. ಈಗ ಬೆಡ್ರೂಮ್ ವರ್ಗೂ ಬಂದಿದೆ, ಮಗು ಹತ್ರ ಬಂದಿದೆ. ಇದರ ನಂತರ ಶಾಸ್ತ್ರಿಗಳು ಹೇಳ್ತಾರೆ ಈ ಮನೆಯಲ್ಲಿರೋ ದೈವಗಳಿಗೆ ಕೋಪ ಬಂದಿದೆ ಅಂತ. ಅಲ್ಲ ಮಾವ, 40 ವರ್ಷಗಳ ಕಾಲ ನೀವು ವೈದಿಕ ವೃತ್ತಿಯಲ್ಲಿದ್ದವರು, ವಿಜ್ಞಾನದ ಆಳ ಅಗಲ ಬಲ್ಲವರು. ನೀವು ಇದೆಲ್ಲ ನಂಬ್ತಿರ್ಲಿಲ್ಲಪ್ಪ. ಬೇರೆ ಯಾರೋ ಮನೇಲಿ ಆಗ್ತಾ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ನಿಜವಾಗಿ ನಂಬ್ತಿರ್ಲಿಲ್ಲ. ಇದು ನನ್ನ ಮೊಮ್ಮಗನ ಸುತ್ತ ನಡೀತಾ ಇದೆ. ಯಾವ ಅನಿಷ್ಠಾನೋ ಏನ್ ಸುಡುಗಾಡ. ಇದುವರೆಗೂ ಮಗು ವಸ್ತುಗಳ ಸುತ್ತಮುತ್ತ ನಡೀತಾ ಇತ್ತು. ಈಗ ನೇರವಾಗಿ ಮಗು ಹತ್ರಕ್ಕೆ ಬಂದಿದೆ. ಮಗುವನ್ ಕಂಡ್ರೆ ಅದಕ್ಕೆ ದ್ವೇಷ. ನಾಳೆ ಮಗುವನ್ ಕತ್ತಿಸ್ಕಿ ಕೊಂದ್ ಹಾಕೋ ಸಂದರ್ಭ ಬಂದಾಗ್ಲೂ ನಾನು ವಿಜ್ಞಾನ ತರ್ಕ ಅನ್ಕೊಂಡ್ ಕೂತಿದ್ರೆ ಬಹಳ ತಡವಾಗ್ಬಿಟ್ಟಿರುತ್ತಪ್ಪ. ನೀನೇ ನಂಬೋದ್ ಬೇಡಪ್ಪ, ನೀನ್ ಇರ್ಲೂ ಬೇಡ. ನಾವೇ ಶಾಸ್ತ್ರಿಗಳಿಗೆ ಹೇಳಿ ಮಾಡಿಸ್ತೀವಿ ಅಷ್ಟು ದಿಗ್ಬಂಧನ ಹೋಮಾನ. ಪ್ರಶ್ನೆ ಅದಲ್ಲ ಅತ್ತೆ. ನಾನು ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಪಾಠ ಮಾಡೋನು. ಮೂಢನಂಬಿಕೆ ಯಾವುದೇ ರೂಪದಲ್ಲಿದ್ರು ಅದನ್ನ ತೊಡೆದು ಹಾಕ್ಬೇಕು ಅಂತ ಹೇಳೋನು. ಅಂತಾದ್ರಲ್ಲಿ ನನ್ನ ಮನೆಯಲ್ಲಿ ನನ್ನ ಮಗು ಸಲುವಾಗಿ ಈ ದೊಂಬರಾಟಕ್ಕೆಲ್ಲ ಒಪ್ಕೊಂಡ್ರೆ ನನ್ನ ದೇಹದ ಪ್ರಶ್ನೆ ಏನು? ಆಡೋದೊಂದು ಮಾಡೋದೊಂದು. ನಂದು ಒಡುಕು ವ್ಯಕ್ತಿತ್ವ ಅನ್ಸಲ್ವಾ? ನೀವೇ ಹೇಳಿ. ಹೋಗ್ಲಿ, ಮನೇನಾದ್ರೂ ಮಾರ್ಬಿಟ್ಟು. ತಾತ ಮುತ್ತಾತ್ನ ಕಾಲದ ಮನೆ, ನಾನ್ಯಾಕೆ ಮಾರ್ಲಿ? ಏನಾಗಿದೆ ಇದಕ್ಕೆ? ಕೆಲವು ದಿನ ನೀವಿಬ್ರು ನಮ್ಮನೇಲೇ ಬಂದಿದ್ಬಿಡಿ. ಆಗ್ಲಾದ್ರೂ ಈ ಮನೇಲಿ ಕೋಪಿಸ್ಕೊಂಡಿರೋ ದೈವಗಳಿಂದಲೇ ಇದೆಲ್ಲ ಆಗ್ತಾ ಇರೋದು ಹೌದು ಅಲ್ವೋ ಅನ್ನೋದು ಖಾತ್ರಿ ಆಗುತ್ತೆ. ನೋಡಿ, ಇದೆಲ್ಲ ಪುಕ್ಕಲ್ತನ, ಪಲಾಯನವಾದ. ಸಮಸ್ಯೆನ ಎದುರಿಸಕ್ಕಾಗದೆ ಓಡ್ ಹೋಗೋದು. ಹಾಗ್ ಮಾಡಿದ್ರೆ ಇದನ್ನೆಲ್ಲ ನಾನೇ ಒಪ್ಕೊಂಡಾಗುತ್ತೆ. ನಡಿ ಹೋಗೋಣ, ನಡಿ. ನಮಗೇನ್ ಕೆಲಸ ಇಲ್ಲ. ಬುದ್ಧಿವಂತರು ಅವ್ರು ತೋಳ್ದಾಗ ಮಾಡ್ಕೊಳ್ಳಿ, ದೇವರಿಟ್ಟಾಗ ಆಗುತ್ತೆ ಅಷ್ಟೇ. ರೀ, ಸಮಾಧಾನ ಮಾಡ್ಕೊಳ್ರಿ. ನೀವೇ ಹೀಗೆ ಹೇಳ್ಬಿಟ್ರೆ ಇಷ್ಟು ತರ ಹೇಳ್ತಾ ಇದೀವಿ. ಅಲ್ಲ, ಸೋನನ್ನೇ ಕೆಲವು ದಿನ ನಮ್ಮನೇಲೆ ಇದ್ಬಿಟ್ರೆ ಆಗ್ಬೋದಾ? ಇಲ್ಲ, ನಾನ್ ಬರಲ್ಲ. ಮಾವ, ಅತ್ತೆ, ನೀವೇನ್ ಬೇಜಾರು ಮಾಡ್ಕೋಬೇಡಿ. ನಾನೇ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತೀನಿ. ನೋಡೇ ಬಿಡ್ತೀನಿ ಅದ್ ಯಾವ ಭೂತ ಪ್ರೇತ ಏನ್ ಮಾಡುತ್ತೆ ಅಂತ. ನಾಳೆಯಿಂದ 1-2 ದಿನ ಹುಡುಗರನ್ನ ಕರ್ಕೊಂಡು ಬಾಟಿ ಟೂರ್ ಹೋಗ್ತಾ ಇದ್ದೀನಿ. ನಾನು ಬರೋವರೆಗೂ ನೀವು ಇಲ್ಲೇ ಇರಿ. ನಾನು ಬಂದ ಮೇಲೆ ಎಲ್ಲ ನೋಡ್ಕೋತೀನಿ. ನಾವೆಲ್ಲರೂ ಇವತ್ತು ಈ ತೋಟಕ್ಕೆ ಯಾಕೆ ಬಂದಿದ್ದೀವಿ ಅಂತ ಗೊತ್ತಾ ನಿಮ್ಗೆ? ಸಸ್ಯಶಾಸ್ತ್ರ ಅಧ್ಯಯನದಲ್ಲಿ ವಾಣಿಜ್ಯ ಬೆಳೆಗಳ ಅಧ್ಯಯನನು ಬಹಳ ಮುಖ್ಯವಾದ ಅಂಗ. ಅದರಲ್ಲೂ ಮುಖ್ಯವಾದದ್ದು ಅಂತಂದ್ರೆ ಹಣ್ಣುಗಳು ಮತ್ತು ತರಕಾರಿ ಬೆಳೆಗಳು. ಹಣ್ಣುಗಳ ಬೆಳೆಯ ಬಗ್ಗೆ ಈಗ ಆಗ್ತಾ ಇರೋ ಸಂಶೋಧನೆ ಮತ್ತು ಬೆಳವಣಿಗೆಯ ಮುಖ್ಯ ಉದ್ದೇಶ ಏನು? ಮರಗಳ ಎತ್ತರ ಕಡಿಮೆ ಇರಬೇಕು, ಹಣ್ಣುಗಳು ದೊಡ್ಡದಾಗಿರಬೇಕು, ತೂಕ ಹೆಚ್ಚಾಗಿರಬೇಕು, ಬಣ್ಣ ಆಕರ್ಷಕವಾಗಿರಬೇಕು, ಬೀಜ ಕಡಿಮೆ ಇರಬೇಕು ಅಥವಾ ಬೀಜರಹಿತವಾಗಿರಬೇಕು. ಅಂದ್ರೇನೆ ಅವುಗಳನ್ನು ಹೆಚ್ಚು ಬೆಲೆಗೆ ಮಾರಬಹುದು ಅಲ್ವಾ? ಅಂತಹ ಹಣ್ಣುಗಳ ಸಸ್ಯಗಳ ಭಾಗಗಳನ್ನು ನೀವಿವತ್ತು ಅಧ್ಯಯನ ಮಾಡ್ತೀರಿ. ಸದ್ಯಕ್ಕೆ ನಾವು ಬಂದಿರೋ ಈ ತೋಟದಲ್ಲಿ ಸೀಬೆ ಮತ್ತು ಸಪೋಟ ಸಸ್ಯಗಳ ಭಾಗಗಳನ್ನು ಅಭ್ಯಾಸ ಮಾಡ್ತೀರಿ. ನಿಮ್ಮಲ್ಲಿ ನಾವೀಗಾಗಲೇ 3 ಗುಂಪುಗಳನ್ನ ಮಾಡಿದ್ದೀವಲ್ವಾ? ಮೊದಲನೇ ಗುಂಪಿನವರು ಸಸ್ಯದ ಎಲೆ, ಹೂವು, ಹಣ್ಣು, ಚಿಗುರು ಇತ್ಯಾದಿಗಳನ್ನು ಸಂಗ್ರಹಿಸಿ ಇಂತಹ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿಡಬೇಕು. ಎರಡನೇ ಗುಂಪಿನವರು ಸಸ್ಯದ ಎಲೆ, ಹೂಗಳನ್ನು ಸಂಗ್ರಹಿಸಿ ನಿಮ್ಮ ಹತ್ರ ಕೊಟ್ಟಿದಾರಲ್ಲ ಫ್ರೇಮು, ಅದರಲ್ಲಿ ಒತ್ತಿ ಇಡಬೇಕು. ಹೇಗ್ ಮಾಡೋದು ಅಂತ ಗೊತ್ತಿದೆಯಲ್ಲ? ಮೂರನೇ ಗುಂಪಿನವರು ಎಲೆ, ಹೂವು ಇತ್ಯಾದಿ ಚಿತ್ರಗಳನ್ನು ಬಿಡಿಸ್ಕೊಳ್ಬೇಕು. ಅಷ್ಟೇ, ಗೊತ್ತಾಯ್ತಾ? ಇದೆಲ್ಲ ಮಾಡ್ಬೇಕು. ಆದ್ರೆ ಒಂದನ್ನು ಮಾತ್ರ ಯಾರೂ ಮಾಡಬಾರ್ದು. ಏನದು? ಈ ತೋಟ ನಮ್ದಲ್ಲ, ಅದಕ್ಕೆ ಯಾರು ಒಂದು ಹಣ್ಣನ್ನು ಕಿತ್ಕೋಬಾರ್ದು. ಸರಿ, ಹಾಗಾದ್ರೆ ಹೊರಡಿ. ನಿಮ್ಗೆ ಈ ತೋಟದಲ್ಲಿ 3 ಗಂಟೆ ಸಮಯ ಇರುತ್ತೆ. ರಘುನಾಥ್, ರಂಗಣ್ಣ, ರೇಣುಕಾ ಒಬ್ಬೊಬ್ಬರ ಒಂದು ಗುಂಪು ಜೊತೆ ಹೋಗಿ ಹೊರಡಿ.
ಕೆಟ್ಟ ಹುಳ ತಾಯಿ ತರ ಸಾಕಿದ್ದವಳೆ ನಾಚಿಕೆಗೆಟ್ಟವನು. ಮೊದಲ ಇಲ್ಲಿಂದ ತೊಲಗು. ಯಾಕೆ ಏನಿದೆಲ್ಲ ಹಾಳ rascal. ಅಯ್ಯೋ ನೀಚ, ಹೊಟ್ಟೆಗೆ ಅನ್ನ ಹಾಕಿ ಸಾಕಿದವಳನ್ನ ಮೋಗಿಸ್ತಲ್ಲೋ ಲೋಫರ್. ಅವಳ ಮೇಲಿನ ಆಸೆಯಿಂದ ಆ ಮಗು ತೊಂದರೆ ಕೊಡ್ತಾ ಇದ್ದೀನಿ. ಸ್ವಾಮಿ, ನಾಚಿಕೆ ಆಗಲ್ವಾ? ಇವ್ ನಿಂಗೆ ಬಿಡ್ಬೇಡಿ. ಇವ್ ನಿಂಗೆ ಬಿಟ್ರೆ ಒಂದಲ್ಲ ಒಂದ್ ದಿವಸ ಮಗುಗ್ ತೊಂದ್ರೆ ಕೊಡ್ತಾನೆ. ಪೊಲೀಸ್ನವ್ರಿಗೆ ಕೊಡಿ. ಇದೊಂದು ಹೊಲಸು. ಹಾಕಿ ಮೊದಲು ಇವನು ತೊಲಸು. ಇಂಥ ನಾಯಿನ ಮಾತ್ರ ಸುಳಿಲಬಾರ್ದು. ನೀವು ತಿಳ್ಕೊಂಡಿದ್ದೀರಾ? ನೋಡಿ, ನಾನು ಹೋಗ್ತೀನಿ. ಆದ್ರೆ ಹೋಗಿನ ಮುಂಚೆ ಒಂದ್ಸಲಿ ನಾನು ಸುನಂದಿನ ನೋಡ್ಕೊಂಡು ಹೋಗ್ತೀನಿ. ನನ್ ಮಾತು ಕೇಳು. ನಿನ್ ಜೊತೆ ಒಂದೇ ಒಂದ್ಸಲ ಪ್ರತ್ಯೇಕವಾಗಿ ಮಾತಾಡ್ಬೇಕು. ಸುರಂದಿನಿ, ಸುರಂದಿನಿ, ನೀವು ಸ್ವಲ್ಪ ಹೊರಗಡೆ ಇರಿ, ಆಮೇಲೆ ಕರಿತೀನಿ. ಆಯ್ತು ಸ್ವಾಮಿ. ರಾಜಶೇಖರ ನಾಳೆ ಬರ್ತಾನಲ್ವಾ? ಬಂದ ತಕ್ಷಣ ಏನಾದ್ರು ಹೇಳಕ್ ಹೋಗ್ಬೇಡ್ರಿ ಅವನಿಗೆ. ಎಲ್ಲಿ ಹೋದ ಇವನು ಅಂತ ಕೇಳಿದ್ರೆ ಊರ್ ಕಡೆ ಹೋಗಿದ್ದಾನೆ ಅಂತ ಹೇಳ್ರಿ. ಗೊತ್ತ ನೋಡೋಣಂತ. ನನಗೆ ಮೊದಲೇ ಇವನ ಬಗ್ಗೆ ಅನುಮಾನ ಇತ್ತು. ಅದ್ ಸರಿ, ಮಗು ವಸ್ತುಗಳನ್ನೆಲ್ಲ ಯಾಕೆ ಹಾಳು ಮಾಡ್ತಿದ್ದ ಇವನು? ವಿಕೃತ ಮನಸ್ಸು ಹೀಗೆ ಅಂತ ಹೇಳಕ್ಕಾಗತ್ತೇನ? ಇವಳ ಮೇಲೆ ಆಸೆ ಹೇಳ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಇವಳು ಬಟ್ಟೆಗಳನ್ನ ಕದ್ಕೊಂಡು ಹೋಗಿ ಅದೇ ಇವಳು ಅಂದ್ಕೊಂಡು ಸುನೋ. ಈಗ ಸುಮ್ಮನೆ ಬಿಡಿ ಸಾಕು. ಹೇಗೊಂದು ಬಿಡಿ ಕಳೀತಲ್ಲ. ಆಯ್ತು ನೋಡಿ ರಾಜಣ್ಣ, ನಮ್ಮ ಬಾಸ್ಕೆಟ್ ಬಾಲ್ ಸ್ಟೇಡಿಯಂ ಇದೆಯಲ್ಲ ನಮ್ಮ ಕಾಲೇಜ್ದು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗ್ಬೇಕ್ರಿ. ನಾನು ಕಾಲೇಜಲ್ಲಿದ್ದಾಗ ಬಾಸ್ಕೆಟ್ ಬಾಲ್ ಆಡ್ತಿದ್ದೆ. ಆ ದಿನಗಳೇ ಬೇರೆ. ಕಳ್ಸ್ಕೊಡಿ ಪ್ರಾಜೆಕ್ಟ್ ಕಳ್ಸ್ಕೊಡಿ, ನಾನ್ ನೋಡಿ ಅಪ್ರೂವಲ್ ಮಾಡ್ತೇನೆ. ಕಳ್ಸ್ಕೊಡಿ. ಮಿಸ್ಟರ್ ರಾಜಶೇಖರ್ ಸರ್, ಲಾಂಗ್ ಲೀವ್ ಅಪ್ಲೈ ಮಾಡಿದ್ರಲ್ರಿ? ನಾವು ಡಿಸ್ಕಸ್ ಮಾಡಿದ್ವಲ್ಲ ಸರ್, ಥೀಸಿಸ್ ಕಂಪ್ಲೀಟ್ ಮಾಡೋದಕ್ಕೆ. ಅದು ಮುಂದಿನ ಅಕಾಡೆಮಿಕ್ ಇಯರ್ ನಲ್ಲಿ ಅಲ್ವಾ? ಇಲ್ಲ ಸರ್, ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಕೊಡ್ಬೋದು ಅಂತ ಬೋರ್ಡ್ ಅಲ್ಲಿ ಡಿಸೈಡ್ ಮಾಡಿದ್ವಿ ಸರ್. ಓ, ಬೋರ್ಡ್ನವ್ರು ನಿಮ್ಗೆ ಯಾರು ಹೇಳಿದ್ರು? ನೀವೇ ಹೇಳಿದ್ರಿ ಸರ್. ನಾನಾ? ಹೌದೌದು, ನಾನೇ ಹೇಳಿದ್ದೆ. ಪೋರ್ಷನ್ಸ್ ಮುಗಿಸ್ಬೇಕಲ್ರಿ? 15th ಹೊತ್ತಿಗೆ ಪೋರ್ಷನ್ಸ್ ಎಲ್ಲ ಮುಗಿದೋಗುತ್ತೆ ಸರ್. ಹಾಗಾದ್ರೆ ಸರಿ. ಆಮೇಲೆ ಸರ್, ನಾನು ಹೋಗ್ಬೋದಾ ಸರ್? ಹೋಗಿ ಪಾಪ, ನೀವು ರಿಸರ್ಚ್ ನಲ್ಲಿ ತುಂಬಾ ಬ್ಯುಸಿ ಆಗಿದ್ದೀರಿ. ಹೋಗಿ. ಥ್ಯಾಂಕ್ ಯು ಸರ್. ಬುದ್ಧಿವಂತ, ಆದ್ರೆ ಸ್ವಲ್ಪ ವರ್ಟ ಅಷ್ಟೇ. ಡಾಕ್ಟರ್ ಮದನ್ ಗೋಪಾಲ್ ಅವರು ಅವ್ರ ಮಗನ್ ಕೈಯಲ್ಲಿ 2 ಪುಸ್ತಕ ಕಳ್ಸಿದ್ರು, ನೋಡಿದ್ರಾ? ತುಂಬಾ ಯೂಸ್ಫುಲ್ ಬುಕ್ಸ್. ಬೇಕಿದ್ರೆ ನೀವೇ ಇಟ್ಕೋಬಹುದಂತೆ. ಒಳ್ಳೆದಾಯ್ತು ಬಿಡು. ಮತ್ತೆ ಏನಿಲ್ಲ. ಏನೂ ಇಲ್ಲ ಅಂದ್ರೆ ಏನೋ ಇದೆ ಅಂತ. ಅದೇ ರೀ, ನಾಡಿದ್ದು ನಮ್ ಪಾಪು ಬರ್ಡೇ. 4 ವರ್ಷ ಆಗೈತೆ ಆಗ್ಲೇ ಅವನಿಗೆ ಅಲ್ಲ. ಲೆಟ್ಸ್ ಸೆಲೆಬ್ರೇಟ್. ಅಲ್ಲ, ನೀವು ರಿಸರ್ಚ್ ಕೆಲಸದಲ್ಲಿ ಬಿಸಿ ಇರ್ತೀರಾ, ನಾವು ನಮ್ ಮನೆ ಮಟ್ಟಕ್ಕೆ ಮಾಡ್ಕೊಳ್ಳೋಣ ಬಿಡಿ. ನೋನು ಸೋನು, ವರ್ಷಕ್ಕೊಂದ್ಸಲ ಬರೋ ಸಂತೋಷನ ಯಾಕೆ ಮಸ್ಕ್ ಮಾಡ್ಕೊಳ್ಳೋದು? ಮಗು ಜೊತೆಯಲ್ಲಿ ಹೆಚ್ಚೊತ್ತು ಕಳಿಯಕ್ ಆಗ್ತಿಲ್ಲ, ಹಾಗಂತ ಹಾಗಿದ್ರೆ ಚಿಕ್ಕಮ್ಮನ ಮನೆಯವ್ರನ್ನೆಲ್ಲ ಕರೆಯೋಣ. ಫ್ರೆಂಡ್ಸ್ನೂ ಕರೆಯೋಣ, ಎಲ್ಲ ಬರ್ಲಿ. ಬಹಳ ದಿವಸ ಆಯ್ತಲ್ಲ ಪಾರ್ಟಿ ಮಾಡ್ದೆ. ಮತ್ತೆ ನಿಮ್ ರಿಸರ್ಚ್ ವರ್ಕ್? ರಿಸರ್ಚ್ ವರ್ಕ್ 2 ದಿನ ಬಂದ್. ತಗೊಳ್ಳಿ. ಹಾಲ್ ತಗೊಳ್ಳಿ. ಸಕ್ಕರೆ ಹಾಕಿದ್ಯಾ? ದಿನ ನೀವು ಸಪ್ಪೆ ತಾನೇ ಕುಡಿಯೋದು?
ಇವತ್ತು ಸಕ್ಕರೆ ಬೇಕು ಅನ್ನಿಸ್ತಾ ಇದೆ. ಮಗು ಅಳ್ತಾ ಇದೆ. So it's all right. ಮಗು ಅಳ್ತಾ ಇದೆ ರಾಜ. ಪ್ಲೀಸ್ ಪರವಾಗಿಲ್ಲ. ಪ್ಲೀಸ್. ಸುನು, ನಿಮ್ ಸ್ನೇಹಿತರೆಲ್ಲ ಬಂದಿದ್ದಾರಾ? ಹ್ಯಾಪಿ ಬರ್ತ್ಡೇ. ಕಜ್ಜಿ ತುಕರು, ಹಸಿ ತುಕರು. ಹ್ಯಾಪಿ ಬರ್ತ್ಡೇ ಸೂರಜ್. ಅದೇನಿ ಆತರ ಹಂಗೇನಿಲ್ಲ. ಡಾಕ್ಟರ್ ಚಬ್ಬಿ ಅಲ್ವಾ ಅವರು? ಚೆನ್ನಾಗಿದ್ದೀರಾ? ಮಾತಾಡ್ಸಿದ್ರಾ? ಓ ಎಷ್ಟು ವಿಚಾರಿಸ್ಕೊಂಡ. ವಯಸ್ಸಿ ಅದು ಹಲೋ ರಾಜ್. Everything is fine? ಯಾ It's going on fine. ಪುತ್ತೂರು. Please enjoy drinks. ಯಾ ಥ್ಯಾಂಕ್ ಯು. ಸರಿ ನೋಡ್ತೀನಿ. ಹಲೋ ಡಾಕ್ಟರ್. ಹಲೋ ಹಲೋ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಎಕ್ಸ್ಕ್ಯೂಸ್ ಮೀ. ಹಲೋ. ಹಲೋ ಥ್ಯಾಂಕ್ ಯು. ಏನ್ ಮಾಡ್ತಿದ್ಯಾ? ನಗರಾಗ್ತಾ ಕೂತಿದ್ದಾನಷ್ಟೇ. ಒಂದ್ ನಿಮಿಷ ಇರು. ಇನ್ನು ತಗೋ ಕನ್ನಡಕ ಹಾಕ್ತೀನಿ. ಕನ್ನಡಕ ಹಾಕಿದ್ರೆ ಥೇಟ್ ಅವ್ರ ಅಪ್ಪನ ತರನೇ ಕಾಣಿಸ್ತಾ ಇದ್ದಾನೆ. ನೀನು ಒಂದಲ್ಲ ಒಂದ್ ದಿವಸ ಪ್ರೊಫೆಸರ್ ಆಗೇ ಆಗ್ತೀಯ. ರಾಜ, ಇವತ್ ಪಾರ್ಟಿ ತುಂಬಾ ಚೆನ್ನಾಗಿತ್ತು. ಹ್ಮ್ ಸೂರಜ್ನ ಎಲ್ಲ ಹೊಗಳ್ತಾ ಇದ್ರು. ಕನ್ನಡಕ ಹಾಕಿ ಥೇಟ್ ನಿಮ್ ತರನೇ ಕಾಣಿಸ್ತಿದ್ದಾನೆ ಅಂತ ಹೇಳ್ತಾ ಇದ್ರು. ರಾಜ, ನಾನಿವತ್ತಿಲ್ಲೇ ಮಲಗ್ತೀನಿ. ಯಾಕೆ ನೀನ್ ಮುದ್ದು ಮಗ ಅವನ ಜೊತೆ ಮಲಗೋದು ಬೇಡ ಅನ್ನ? ಆಹಾ, ಅಸೂಯೆ ನೋಡು. ನಂಗ್ ಗೊತ್ತು ರಾಜ, ಮಗು ನೋಡ್ಕೊಳ್ಳೋದ್ರಲ್ಲಿ ನಿಮ್ಮನ್ನು ಉಪೇಕ್ಷೆ ಮಾಡಿದೀನಿ. ಅದಕ್ಕೆ ಕೋಪ ಅಲ್ಲ. ಇವತ್ತು ನಿಮ್ ಕೋಪನೆಲ್ಲ ಕರಗಿಸ್ತೀನಿ. ಅಷ್ಟೊಂದ್ ಕೋಪನಾ? ಸುನು ಪ್ಲೀಸ್ ಬಿಹೇವ್ ಯೋರ್ ಸೆಲ್ಫ್. ಸುನು, ಸುನು ಸುನು ಸುನು.
ಯಾರು ಬಾಗಿಲು ತಿಳ್ಕಾಕಿದ್ದು? ಗೊತ್ತಿಲ್ಲಪ್ಪ. ಏನಾಯ್ತು? ಏನಾಯ್ತಮ್ಮ? ಈಗೇನಂತಾರೆ ಪ್ರೊಫೆಸರ್ ಸಾಹೇಬ್ರು? ನೋಡಿ, ನನಗೆ ಈಗಲೂ ನಿಮ್ಮ ಮಂತ್ರ ತಂತ್ರದಲ್ಲೆಲ್ಲ ನಂಬಿಕೆ ಇಲ್ಲ. ಆದ್ರೆ ಮನೆಯಲ್ಲಿ ಈ ರೀತಿ ಎಲ್ಲ ಆಗ್ತಿರೋದಂತೂ ನಿಜ. ಅದಕ್ಕೆ ನಿಮ್ಮಿಂದ ಪರಿಹಾರ ಸಿಗ್ಬೋದು ಅಂತ ಇವರೆಲ್ಲರ ನಂಬಿಕೆ. ನೀವೇನ್ ಅನ್ಕೊಂಡಿದ್ದೀರಿ? ಈಗ ಅದು ಮುಖ್ಯ ಅಲ್ಲ. ಯಾರೋ ಏನೋ ನಮ್ಮ ಮಗುವಂತೂ ಹಾನಿ ಆಗ್ತಿದೆ. ಅದಕ್ಕೆ ಯಾರಿಂದ ಪರಿಹಾರ ಸಿಗೋದಾದ್ರೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದಕ್ಕೆ ಸಿದ್ಧ. ಒಟ್ನಲ್ಲಿ ನಮ್ಮ ಮಗುಗೆ ತೊಂದರೆ ಆಗದೆ ಇದ್ರೆ ಸಾಕು. ಮುಂದಿನ ಶನಿವಾರ ಅಮಾವಾಸ್ಯೆ ಇದೆ. ಅಂದು ಪೂಜೆಗೆ ತುಂಬಾ ಪ್ರಶಸ್ತವಾದ ದಿನ. ಪೂಜೆಗೆ ಎಲ್ಲ ವ್ಯವಸ್ಥೆನೂ ಅಣಿ ಮಾಡ್ಕೊಳ್ಳಿ. ನಾನು ಆಗ್ಲೇ ಹೇಳಿದ್ನಲ್ಲ, ನಿಮ್ ಮಗುಗೆ ಆ ಮನೆ ಆಗ್ ಬರಲ್ಲ ಅಂತ. ಅದಕ್ಕೆ ಅಷ್ಟು ದಿಗ್ಬಂಧನ ಹಾಕಿದ್ರೆ ಏನಾದ್ರೂ ಪ್ರಯೋಜನ ಆಗ್ಬೋದೇನೋ. ನನ್ನ ಮೇಲೆ ನಂಬಿಕೆ ಇಡಿ. ವಿಶ್ವಾಸನೇ ದೇವ್ರು. ಹೋಗ್ ಬನ್ನಿ, ದೇವ್ರು ನಿಮಗೆ ಒಳ್ಳೇದ್ ಮಾಡ್ಲಿ. ಹ್ಮ್. ಈಗ ತಗೋ, ಇನ್ನೊಂದ್ಸಾರಿ ನಿನ್ ಮುಖ ತೋರಿಸ್ಬಿಡ ಕಡೆ ಹೋಗು. ಅಣ್ಣ ಆಯ್ತು ಒಂದ್ಸಲ. ನೀನು ಹೋದ್ರೆ ಸರಿ, ಇಲ್ಲ ಅಂದ್ರೆ ಯಾಕ್ರಿ, ಏನಾಯ್ತು? ಹೇಳ್ತೀನಿ, ಹೋಗ್ ನೀನು. ಏನದು ಗಲಾಟೆ? ನನಗ್ ಮೊದ್ಲೇ ಅನುಮಾನ ಇತ್ತು, ಇವತ್ ಖಾತ್ರಿ ಆಯ್ತು. ಆ ಜ್ಯೋತಿಷಿಗೆ ಈ ಮನೆ ಮೇಲೆ ಕಣ್ಣು. ಅವನಿಗೆ ಈ ಜಾಗ ಬೇಕಾಗಿದೆ. ನಾವ್ ಹೇಗಾದ್ರೂ ಮಾಡಿ ಮನೆ ಬಿಡ್ಬೇಕು ಅಂತ ಏನೇನೋ ಕತೆ ಕಟ್ಟಿದ್ದಾನೆ. ಅವನ್ ಜೊತೆಯಲ್ಲಿ ಮಂಜ ಸೇರ್ಕೊಂಡಿದ್ದಾನೆ. ಎಷ್ಟು ವರ್ಷದಿಂದ ಇವನು? ಇವತ್ತು ಆ ಜ್ಯೋತಿಷನ್ ಮಾತಾಡಿಸ್ಕೊಂಡು ಹೊರಟವಲ್ಲ, ಏನೋ ಕೇಳ್ಬೇಕು ಅಂತ ಹಿಂದಕ್ಕೆ ಹೋದೆ. ಮಂಜ, ಏನಯ್ಯ ಇದು? ಇವ್ರಿನ್ನು ಪರಿಹಾರ ಮಾಡಿಸೋದ್ರಲ್ಲೇ ಇದಾರಲ್ಲಯ್ಯ. ನೀನ್ ಅಲ್ಲಿದ್ದು ಏನಯ್ಯ ಪ್ರಯೋಜನ? ನಾನು ಸಾನೆ ಪ್ರಯತ್ನ ಮಾಡಿದೆ ಬುದ್ಧಿ, ಆದ್ರೆ ಅವರು ನೋಡು, ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಆ ಮನೆ ನನಗ್ ಬೇಕು. ಆಶ್ರಮ ಕಟ್ಟೋಕೆ ಅದು ತುಂಬಾ ಪ್ರಶಸ್ತವಾದ ಜಾಗ. ಹೇಗಾದ್ರೂ ಮಾಡಿ ಅವರನ್ನ ನೀನು ಮನೆ ಬಿಡಿಸೋದು ನಿನ್ನ ಜವಾಬ್ದಾರಿ. ಗೊತ್ತಾಯ್ತಾ? ಅಣ್ಣ, ನಾನೇನು ತಪ್ಪು ಮಾಡಿಲ್ಲ ಅಣ್ಣ, ಎಲ್ಲ ಅವರೇ ಹೇಳಿದ್ದು. ಅಕ್ಕ, ನೀವಾದ್ರೂ ಸ್ವಲ್ಪ ಹೇಳಿ ಅಕ್ಕ. ಯಾರನ್ನೂ ನಂಬಕ್ಕಾಗ್ತಿಲ್ಲ. ಬುದ್ಧಿ, ಯಾಕ್ರಿ, ಇನ್ನು ನಿದ್ದೆ ಬರ್ಲಿಲ್ವಾ? ಇಲ್ಲ ಕಣೆ, ಯಾಕೋ ಮನಸ್ಸು ಸಮಾಧಾನನೇ ಇಲ್ಲ. ಸೋನು ಪಾಪ ಮಂಕಾಗ್ಬಿಟ್ಟಿದ್ದಾಳೆ. ಹೌದ್ರಿ, ಏನ್ ಮಾಡೋದು, ಗ್ರಹಚಾರ. ಒಂದು ಲೋಟ ನೀರು ಕೊಡು. ಕರೆಂಟ್ ಹೋಗಿದೆ. ಸಿಕ್ಕಾಪಟ್ಟೆ ಮಳೆ ಅಲ್ವಾ, ಅಲ್ಲೇ ಅಮ್ಮ ಬತ್ತಿ ಕಟ್ಟಿ ಪಟ್ನ ಇರ್ಬೇಕು ನೋಡು. ತಗೊಳ್ಳಿ. ರೀ, ಏನು ಸದ್ದಾತಂಗ್ ಕೇಳಿಸ್ತೀರಿ? ನಿನಗೆಲ್ಲ ಭ್ರಮೆ ಅಷ್ಟೇ. ಇಲ್ಲ ರೀ, ಅಲ್ಲೇನು ಯಾರು ಓಡಾಡ್ದಂಗ ಅನ್ಸ್ತು. ಭೂತ ಪ್ರೇತಗಳು ಓಡಾಡಬೇಕಾದ್ರೆ ಶಬ್ದ ಮಾಡಲ್ಲ, ಮಲಕ.
ಚೈತ್ರ ಅದೇನ್ ನೋಡ್ಕೊಂಡು ರೀ ನಾನು ಬರ್ತೀನ್ರಿ. ರಾಜಶೇಖರ್ ನಾನು ಪ್ರೇಮಿಸ್ತೀನಿ. ಇಷ್ಟು ಬಟ್ಟೆ ಸಾಕಲ್ವಾ ರಾಜ? ಸುನು, ಈ ಬುಕ್ಕು ನಿನ್ ಸುಟ್ ಕೇಸಲ್ಲಿ ಇಟ್ಕೋ. ಇದುನಾ? ಹ್ಮ್. ಸರಿ. ಹೌದು, ಇನ್ ಕುಮಾರ ಕಂಠೀರನ್ ಬಟ್ಟೆಯಲ್ಲಿ ಅವನ್ ಬರಲ್ಲ, ಇಸ್ ಇಟ್? ನಾವಿಬ್ರೆ. ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತು ತಾನೆ? ಗೊತ್ತು. ನಾನ್ ಲೆಕ್ಚರರ್, ನೀನ್ ಸ್ಟೂಡೆಂಟ್. ಇಬ್ರು ಪ್ರೀತಿ ಪ್ರೇಮ ಮಾಡಿ ಜಾಗ ಅಲ್ವಾ? ಇಟ್ಸ್ ಗೋಯಿಂಗ್ ಟು ಬಿ ನೈಸ್ ಅಲ್ವಾ? ರಿಯಲಿ ಇಟ್ಸ್ ಗೋಯಿಂಗ್ ಟು ಬಿ ನೈಸ್. ಅಲ್ಲಿಗೆ ಅಪ್ಪ ಒಂದು ನಿಮ್ಗೆ ಕೋಟಿ car, ಬಂತಂತೆ. aeroplane ಎಲ್ಲ ತಂದ್ಕೊಡ್ತಾರೆ. ಸೂರಜ್, ಅಪ್ಪ ಬಂತೆ, ಅಪ್ಪ. ನೀನಿಲ್ಲ, ನಾವಷ್ಟೇ. ಬಾಯ್. ಹೋಗ್ ಬರ್ತೀವಿ. ಮತ್ತೆ ಮಗುನ್ ಚೆನ್ನಾಗಿ ನೋಡು. ಆಯ್ತಪ್ಪ, ನೀವ್ ಏನ್ ಯೋಚನೆ ಮಾಡ್ಬೇಡಿ, ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ. ಬರ್ತೀನಮ್ಮ. ಹುಷಾರ ಹೋಗೋಣ. ಬರ್ತೀನಪ್ಪ. ಟಾಟಾ ಹೇಳು ಅಪ್ಪಂಗೆ. ಹಾಯ್ ಗೋಪನ. ಕಲ್ಯಾಣಿ, ಹಾ, ನಾವ್ ಮೊನ್ನೆ ಕೋಣೆಲ್ ನೋಡಿದ ವಿಷಯನ ಡಾಕ್ಟರ್ ಚಬ್ಬಿ ಅವ್ರ ಹತ್ರ ಯಾಕೆ ವಿಚಾರಿಸಬಾರ್ದು? ಅವರು ಅಯ್ಯೋ, ಅವರು ಸೈಕೋಥೆರಪಿಸ್ಟ್. ಇವನ್ ಯಾಕೆ ಹೀಗೆ ಆಡ್ತಾನೆ ಅನ್ನೋದು ಅವ್ರಿಗೆ ಅರ್ಥ ಆದ್ರೂ ಆಗ್ಬೋದು. ಮೇಡಮ್, ಡಾಕ್ಟರ್ ಚಬ್ಬಿ ಅವರು ಇದ್ದಾರಾ? ಇದಾರೆ ಸರ್, ಒಬ್ರಿದ್ದಾರೆ, ಕೂತ್ಕೊಳ್ಳಿ. ತಗೊಳ್ಳಿ. ಆ ಕೋಣೆಯಲ್ಲಿ ಒಬ್ಬ ವ್ಯಕ್ತಿ ಮಗು ಫೋಟೋನ್ನ ಚಾಕುವಿನಿಂದ ಗೀರಿ ಗೀರಿ ಹಾಳು ಮಾಡ್ತಾ ಇದ್ದು. ನೀವು ಅವನನ್ನ ನೋಡಿದ್ರಿ. ಅವನು ನಿಮ್ಮ ಅಳಿಯ ರಾಜಶೇಖರ್ ಅಂತ ಅನ್ಕೊಂಡ್ರಿ. ಅನ್ಕೊಳ್ಳೋದೇನು ಬಂತು ಡಾಕ್ಟ್ರೆ, ಕಣ್ಣಾರೆ ಕಂಡಿದ್ದೀನಿ. ಕಲ್ಯಾಣನು ಜೊತೆಗಿದ್ಲು. ಈ ಮುಂಚೆ ಆ ಚೇತನ್ ಅಂತ ಅನ್ನೊಬ್ಬ ಹುಡುಗನ ಬಗ್ಗೆ ಹೇಳಿದ್ರಿ. ನಿಮ್ ಮನೆಯಲ್ಲಿರುವ ಮಂಜಾನೆ ಬಗ್ಗೆ ನಿಮ್ಗೆ ಅನುಮಾನ ಇತ್ತು. ಅವ್ರು ಯಾಕೆ ಮಾಡಿರ್ಬಾರ್ದು ಇದನ್ನ? ಅಲ್ಲ, ಮಾತಿಗೆ ಹೇಳಿದೆ. ಅಥವಾ ಅವರಲ್ದಿರೋ ಇನ್ಯಾರೊಬ್ರು ಮಾಡಿರಬಹುದಾ? ನನಗೇನೋ ರಾಜಶೇಖರ ಅಂತಾನೆ ಅನ್ಸುತ್ತೆ. ಅಲ್ಲ, ಕತ್ಲಿತ್ತಲ್ಲ, ತಲೆ ಮೇಲೆ ಮುಸುಕ್ ಬೇರೆ ಇತ್ತು. ಬರೀ ಮಿಂಚಿನ ಬೆಳಕಲ್ಲಿ ಏನ್ ಕಂಡ್ರೋ ಏನ್ ಬಿಟ್ರೋ ಅಲ್ಲ. ಇಷ್ಟಕ್ಕೇನೆ ಇವನೇ ಮಾಡಿದ್ದು ಅಂತ ತೀರಾ ಖಚಿತವಾಗಿ ಹೇಳೋದು ಬೇಡ ಅಂತ ಅನ್ನೋದಕ್ಕೆ ಹೇಳಿದೆ ಅಷ್ಟೇ. ಇದು ನಿಮ್ಮ ಅಳಿಯ ರಾಜಶೇಖರ್ ಇದ್ರೂ ಇರಬಹುದು. ಯಾವುದಕ್ಕೂ ನಾನೊಂದ್ಸಲ ನಿಮ್ ಮನೆಗೆ ಬರ್ತೇನೆ. ನಿಮ್ ಮನೆಯವ್ರನ್ನೆಲ್ಲ ಮಾತಾಡ್ಸ್ತೇನೆ. ಇಂಥ ಘಟನೆಗಳು ನಡೆದಿರೋ ಜಾಗನೆಲ್ಲ ನೋಡ್ತೇನೆ. ಬಹುಶಃ ಏನಾದ್ರೂ ಗೊತ್ತಾಗ್ಬಹುದು. ಸರಿನಾ? ಥ್ಯಾಂಕ್ ಯು ಡಾಕ್ಟರ್. ನಮಸ್ಕಾರ.
Any doubts? ಸರ್, Yes. ನಿಮ್ಗೆ ಮದ್ವೆ ಆಗಿದ್ಯಾ? ಏನಿತ್ತು ತಮಾಷೆ? ಇದು ಬಾಟ್ನಿ ಕ್ಲಾಸ್. ಏನೇ ಡೌಟ್ ಇದ್ರು ಕೇಳಿ ಅಂತ ಹೇಳಿದ್ರಲ್ಲ, ನನಗ್ ಪಾಠ ಎಲ್ಲ ಅರ್ಥ ಆಯ್ತು. ಇದೊಂದೇ ಡೌಟ್ ಇದ್ದಿದ್ದು. Stupid. ನಿನ್ ಡೌಟ್ ಇನ್ನು ಕ್ಲಿಯರ್ ಆಗಿಲ್ವಾ? ಸರಿ, ಇದರಲ್ಲಿ ನೋಟ್ಸ್ ಇದೆ, ಓದ್ಕೊ. ಡೌಟ್ ಕ್ಲಿಯರ್ ಆಗುತ್ತೆ. ಸುನಂದನ್, ನನ್ನ ಮದುವೆ ಇನ್ನೂ ಆಗಿಲ್ಲ. ನೀನು ಒಪ್ಪೋದಾದ್ರೆ ಆದಷ್ಟು ಬೇಗ ಆಗುತ್ತೆ ನಮ್ಮಿಬ್ಬರ ಮದುವೆ. ಮಿಸ್ಟರ್ ರಾಜಶೇಖರ್, ಮನೆಯಲ್ಲಿ ಮಗು ಸುತ್ತ ಕೆಲವು ಅನಾಹುತ ನಡೀತಾ ಇದೆಯಲ್ಲ, ಇದಕ್ಕೆಲ್ಲ ಏನ್ ಕಾರಣ ಇರಬಹುದು? ಐ ಡೋಂಟ್ ನೋ. ಐ ಆಮ್ ಕನ್ಫ್ಯೂಸ್ ಡಾಕ್ಟರ್. ನನಗೆ ಈ ಭೂತ ಪ್ರೇತ ಇದೆಲ್ಲ ಒಂಚೂರು ನಂಬಿಕೆ ಇಲ್ಲ. ಆದ್ರೂ ಮನೆಯಲ್ಲಿ ಇದೆಲ್ಲ ನಡೀತಾ ಇರೋದಕ್ಕೆ ಕಾರಣ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಪರಿಹಾರ ಕಂಡ್ಕೋಬೇಕು ಅಂತ ಆಸೆ ಇದೆಯಲ್ಲ? ಏನ್ ಡಾಕ್ಟರ್ ಹೀಗೆ ಹೇಳ್ತಾ ಇದ್ದೀರಾ? ನಮ್ಗಿರೋದು ಒಂದೇ ಮಗು, ನಮ್ಮ ಮನೆ ಬೆಳಕು. ಸುನೂಗಂತೂ ಇಲ್ಲಿವರೆಗೂ ಮಗು ಬಟ್ಟೆ ಬರೆ ಆಟ್ಗೆ ಹಾಳಾಗಿತ್ತು. ಈಗ ಸೂರಜ್ ಪ್ರೀತಿ ಬೊಂಬೆನ ವಿಕಾರ ಮಾಡೋವರೆಗೂ ಬಂದಿದೆ. ಮುಂದೆ ಮಗುಗೆ ಏನಾದ್ರೂ ಆದ್ರೆ ಸ್ವಲ್ಪ ನಿಮ್ ಮನೆ ನೋಡೋಣವಾ? ಓ ಶೂರ್, ಬನ್ನಿ ಪ್ಲೀಸ್ ಕಮ್. ಮಿಸ್ಟರ್ ರಾಜಶೇಖರ್, ಈ ತರ ಸಮಸ್ಯೆಗಳು ಬೇರೆ ಮನೆಯಲ್ಲೂ ಇರ್ತವೆ. ಅಲ್ಪ ಸ್ವಲ್ಪ ವ್ಯತ್ಯಾಸ ಇರ್ಬೋದಷ್ಟೇ, ಆದ್ರೆ ಇದಕ್ಕೆ ಪರಿಹಾರನೂ ಇದೆ. ನೀವೆಲ್ಲ ಇದಕ್ಕೆ ಸಹಕಾರ ಕೊಡೋದಾದ್ರೆ. ಡಾಕ್ಟರ್, ಮಗುಗೆ ಒಳ್ಳೇದಾಗ್ಲಿ ಅಂತ ಆ ಜ್ಯೋತಿಷಿ ಹೇಳಿದಕ್ಕೆ ಒಪ್ಕೊಂಡಿದ್ದೆ. ಇನ್ ನೀವ್ ಹೇಳಿದ್ರೆ ಕೇಳದೆ ಇರ್ತೀನಾ? ಬನ್ನಿ. ಇದು ನಮ್ ಬೆಡ್ರೂಮ್. ಓ, ನಾನು ಸೂರಜ್ ಇಲ್ಲೇ ಮಲ್ಗೋದು. ಹೌದಾ? ಮತ್ತಿವರು? ಅವರು ಅವ್ರ ಸ್ಟಡಿ ರೂಮ್ ಅಲ್ಲೇ ಮಲಗ್ತಾರೆ. ಓ, ಐ ಸಿ. ಯಾವಾಗಿನಿಂದ? ನಾನು PhD ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ರಾತ್ರಿ ಹೆಚ್ಚು ಹೊತ್ತು ಓದಬೇಕಾಗುತ್ತೆ.
ಲೇಟ್ ಆಗಿ ಮಲಗ್ತೀನಿ. ಮಧ್ಯರಾತ್ರಿ ಮಗು ಎದ್ದು ಹತ್ರ ಡಿಸ್ಟರ್ಬ್ ಆಗುತ್ತೆ. ಆ ರೀತಿ ನಿದ್ದೆ ಕೆಟ್ರೆ ಬೆಳಿಗ್ಗೆ ಕಾಲೇಜಲ್ಲಿ ಪಾಠ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ರಾತ್ರಿ ಹೊತ್ತು ಸರಿ ಸರಿ, ಐ ಅಂಡರ್ಸ್ಟ್ಯಾಂಡ್. ನಿಮ್ ಸ್ಟಡಿ ರೂಮ್ ಅಲ್ಲಿ ಅಲ್ಲಿದೆ ಬನ್ನಿ. ಇದು ಇದು ಈ ರೂಮು. ಇದೆ ಡಾಕ್ಟರ್. ಎಲ್ಲ ಅನಾಹುತ ಪ್ರಾರಂಭವಾಗಿದ್ದು ಈ ರೂಮಿಂದ. ಅದಕ್ಕೆ ಈ ಕೆಲವು ದಿವಸಗಳಿಂದ ಇದಕ್ಕೆ ಬೀಗ ಹಾಕಿಟ್ಟಿದೀವಿ. ತೆಗಿರಿ ನೋಡುವ. ಕೀ ತರ್ತೀನಿ. ಓಕೆ. ರಾಜಶೇಖರ್, ನಿಮ್ ಮಗು ಏನು ಅವನ ಹೆಸರು? ಪಾಪು, ಸೂರಜ್. ಆಹಾ. ಯಾವಾಗ ಅವನು ಹುಟ್ಟಿದ್ದು? ಫೆಬ್ರವರಿ 18th, 2006 ಬೆಳಿಗ್ಗೆ 8:05 ಸೂರಜ್ ಫೋಟೋನ ಯಾವುದೋ ಒಬ್ಬ ವ್ಯಕ್ತಿ ಚಾಕುವಿನಿಂದ ಗೀರಿ ಹಾಳು ಮಾಡ್ತಿದ್ದ. ಆ ರೂಮ್ ಇದೇನಾ? ಫೋಟೋ ಹಾಳು ಮಾಡಿದ್ದ? ಇಲ್ವಲ್ಲ, ಹಾಗೇನೂ ನಡ್ದೇ ಇಲ್ಲ. ಆಹಾ. I see. ಆಯ್ತು ಮಿಸ್ಟರ್ ರಾಜಶೇಖರ್, ನಾನಿನ್ ಬರ್ತೇನೆ. ನೀವು ನಿಮ್ಮ ಮಿಸಸ್ ಅನ್ನ ಕರ್ಕೊಂಡು ಒಂದ್ಸರ್ತಿ ನಮ್ಮ ಕ್ಲಿನಿಕ್ಗೆ ಬನ್ನಿ. ನಿಮ್ ಕ್ಲಿನಿಕ್ ಡಾಕ್ಟರ್? ಯಾಕೆ? ಮನೋವೈದ್ಯರ ಕ್ಲಿನಿಕ್ಗೆ ಹೋದ್ರೆ ನೋಡಿದವ್ರು ಏನಾದ್ರು ಅನ್ಕೋತಾರಂತಾನ? ಪರವಾಗಿಲ್ಲ ಬಿಡೆ, ನೀನೇನ್ ಮದುವೆ ಆಗದೆ ಇರೋ ಹುಡುಗಿ ಅಲ್ವಲ್ಲ. ನಮ್ಮ ಹಾಸ್ಯಕವಿ ಬೀಚಿಯವರು ಒಂದ್ ಮಾತು ಹೇಳಿದ್ದಾರೆ. ಈ ಜಗತ್ನಲ್ಲಿರೋರು ಎಲ್ಲರೂ ಹುಚ್ಚರೇ ಅಂತೆ, ಆದ್ರೆ ರಿಪೇರಿ ಮಾಡಕ್ ಸಾಧ್ಯ ಇರೋರು ಮಾತ್ರ ಆಸ್ಪತ್ರೆ ಒಳಗಿರ್ತಾರಂತೆ. ಓಕೆ, ಆಗಿಂದಾಗೆ ಬರ್ತೀರಿ? ಆಯ್ತು, ಬರ್ತೇನೆ. ಥ್ಯಾಂಕ್ ಯು. ಅದ್ ಸರಿ, ನಿಮ್ ತಂದೆ ನಿಮ್ಮನ್ನ ಯಾರೋ ಒಬ್ಬ ಡಾಕ್ಟರ್ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ರು. ಹೌದು ಡಾಕ್ಟರ್. ಅವ್ರು ಪ್ರಾಕ್ಟೀಸ್ ಮಾಡೋದನ್ನ ನಿಲ್ಸ್ಬಿಟ್ರಲ್ಲ, ಅಳಿಯನಾದ್ರೂ ಡಾಕ್ಟರ್ ಆದ್ರೆ ಅವ್ರ ಕ್ಲಿನಿಕ್ ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಅವ್ರಿಗೆ ಆಸೆ ಇತ್ತು. ಆಹಾ. ಮತ್ತೆ ಅದನ್ ಬಿಟ್ಟು ಯಾರೊಬ್ಬ ಲೆಕ್ಚರ್ ಮದುವೆ ಮಾಡ್ಕೊಟ್ರು? ಅವ್ರು ಮಾಡ್ಲಿಲ್ಲ, ನಾವೇ ಪ್ರೀತಿಸಿ ಮದುವೆ ಮಾಡ್ಕೊಂಡ್ವಿ. ಆಮೇಲೆ ಅವ್ರಿಗೆ ತುಂಬಾ ಬೇಜಾರಾಗಿತ್ತು. ಆಮೇಲೆ ರಾಜಶೇಖರ್ ನಂತ ಅಳಿಯನ್ ಪಡೆದಿದ್ದಕ್ಕೆ ಅವ್ರಿಗೆ ತುಂಬಾ ಸಮಾಧಾನ ಆಗಿದೆ. ನಾನು ಅವ್ರನ್ನ ತುಂಬಾ ಪ್ರೀತಿಸ್ತೀನಿ. ಅವರು ಒಂದ್ ಕ್ಷಣ ನನ್ ಬಿಟ್ಟಿರೋದಿಲ್ಲ. ಎಷ್ಟು ವಿದ್ಯಾವಂತರು ಅಷ್ಟೇ ಸಂಪನ್ನರು, ಸೌಮ್ಯ ಸ್ವಭಾವದವರು. ಆದ್ರಿಂದ ನನ್ ಮನ್ಸನ್ ಗೆದ್ದಿದ್ದು. ನಿಮ್ ಮನೆಯಲ್ಲಿ ಇತ್ತೀಚೆಗೆ ನಡೆಯುತ್ತಿರೋ ಘಟನೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನನ್ಗೇನು ತೋರಿಸ್ತಾ ಇಲ್ಲ ಡಾಕ್ಟರ್. ಮುಂಚೆ ಎಲ್ಲ ಕಳ್ಳರು ಕಾಟ ಅಂತ ಅನ್ಕೊಂಡಿದ್ವಿ. ನಮ್ದು ಒಂಟಿ ಮನೆ ಅಲ್ವಾ, ಈಗ ಭೂತ ಚೇಷ್ಟೆ ಏನೋ ಅಂತ ಅನ್ಮಾನ. ನನ್ಗೊಂದೇ ಒಂದ್ ಭಯ ಡಾಕ್ಟರ್, ಸೂರ್ಯ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ಅಂತ. ನಮ್ಗಿರೋದು ಒಂದೇ ವಂಶದ ಕೊಡಿ ಅಲ್ವಾ, ಇನ್ನೊಂದ್ ಮಗು ಆಗೋ ಆಸೆನೂ ಇಲ್ಲ. ಮಗು ಹೆಸರು ಸೂರಜ್ ಅಲ್ವಾ? ತುಂಬಾ ಚೆನ್ನಾಗಿದೆ. ಯಾರಿಟ್ರು? ನಮ್ಮ ಮನೆಯವರೇ ಇಟ್ಟಿದ್ದು. ನನ್ನ ಹೆಸರು ಸುನಂದಿನಿ, ಅವ್ರ ಹೆಸರು ರಾಜಶೇಖರ್. ನಮ್ಮಿಬ್ಬರು ಮಗ ಸೂರಜ್. ಅವರು ಮಗುನ್ನ ತುಂಬಾ ಹಚ್ಕೊಂಡಿರ್ಬೇಕಲ್ವಾ? ಪ್ರೀತಿ ಏನೋ ಇದೆ, ಆದ್ರೆ ಅವ್ರಿಗೆ ಮಗುನ ಆಡ್ಸೋದು, ಮುದ್ ಮಾಡೋದು ಇವೆಲ್ಲ ಗೊತ್ತಿಲ್ಲ ಡಾಕ್ಟರ್. ಹೆರಿಗೆ ಎಲ್ಲ ನಾರ್ಮಲ್ ಆಯ್ತಾ? ಸ್ವಲ್ಪ ವಯಸ್ಸಾದ್ರಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತೆ ಅಂತ ಭಯ ಇತ್ತು, ಆದ್ರೆ ಅಂಥದ್ದೇನೂ ಆಗ್ಲಿಲ್ಲ. ಮಗು ಆದ್ಮೇಲೆ ಆಪರೇಷನ್ ಮಾಡಿಸ್ಕೊಂಡ್ರಾ? ಇಲ್ಲ. ಮತ್ತೆ ಇನ್ನೊಂದು ಮಗು ಆಗುವ ಆಸೆ ಇಲ್ಲ ಅಂದ್ರೆ? ಅಂದ್ರೆ ಸೂರೇಶ್ ಹುಟ್ಟುವಾಗ ನಮ್ ಮದುವೆ ಆಗಿ 9 ವರ್ಷ ಆಗಿತ್ತು, ಅದಕ್ಕೆ ಹಾಗಂದೆ ಡಾಕ್ಟರ್. ಇದರಲ್ಲಿ ನಿಮ್ ಕಾಲೇಜ್ ಫೋನ್ ನಂಬರ್ ಬರುತ್ತೆ. ಶೋರ್. ಪೆನ್ ಪ್ಲೀಸ್. ಯಾ. ನಿಮ್ದು ಲವ್ ಮ್ಯಾರೇಜ್ ಅಂತ ಕೇಳಿದೆ. ಹೌದು, ಸುನಂದಿನಿ ವಾಸ್ ಮೈ ಸ್ಟೂಡೆಂಟ್. ಆಹಾ. ಅವರಲ್ಲಿ ನೀವೇನಂತದ್ ಕಂಡ್ರಿ? ಎಲ್ಲದರಲ್ಲೂ ಡಾಕ್ಟರ್, ಶಿ ಇಸ್ ಬ್ಯೂಟಿಫುಲ್, ಬಹಳ ಜಾಣೆ, ಒಳ್ಳೆ ಸ್ವಭಾವ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳನ್ನ ತುಂಬಾ ಪ್ರೀತಿಸ್ತಾಳೆ. ಮತ್ ನೀವು? ನಾನು ಅಷ್ಟೇ. ಈ ವಯಸ್ಸಲ್ಲಿ ಹೇಗೆ ಹೇಳ್ತೀನಿ ಅಂತ ನೆನಪೇಳಿ, ಐ ಲವ್ ಹರ್ ಸೋ ಮಚ್. ಪ್ರೀತಿ ವಯಸ್ಸಲ್ಲಾಗತ್ತೆ ರಾಜಶೇಖರ್. ಸುನಂದಿನಿ ಮಗುನ ತುಂಬಾ ಹಚ್ಕೊಂಡಿದ್ದಾರೆ.
ಹೌದು, ಸುನಂದಿನಿ ಮಗುನ ತುಂಬಾ ಮುದ್ದು ಮಾಡ್ತಾಳೆ. ಸೂರಜ್ನ ನೋಡ್ಕೊಳ್ಳೋದ್ರಲ್ಲಿ ಸ್ವಲ್ಪನೂ ಕಡಿಮೆ ಮಾಡಲ್ಲ. ಅವನ್ ಪ್ರೀತಿಲಿ ಎಲ್ಲಾನು ಮರ್ತು ಬಿಡ್ತಾಳೆ. ನೀವು ಅಷ್ಟೇ ಮಗುನ್ ತುಂಬಾ ಇಷ್ಟಪಡ್ತೀರಲ್ವಾ? ಅದು ನಾನು ಇಷ್ಟಪಡೋದು ಅಂದ್ರೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಆಟ ಆಡೋದಕ್ಕೆ ಹೆಚ್ಚು ಸಮಯ ಸಿಗೋದಿಲ್ಲ ಅಷ್ಟೇ. ಅದ್ ನಿಜ. ನೀವು PhD-ಗಾಗಿ ಏನ್ ವಿಷಯ ಆರಿಸ್ಕೊಂಡಿದ್ದೀರಿ? ಸಸ್ಯಗಳಲ್ಲಿ ಅಲೈಂಗಿಕ ಪುನರುತ್ಪಾದನೆ ಮತ್ತು ಪಶ್ಚಿಮ ಘಟ್ಟದ ಸಸ್ಯ ಸಂಪತ್ತಿನ ಪರಿಶೋಧನೆ. ಯು ಸಿ, ಸಮ್ ಪ್ಲಾಂಟ್ಸ್ ಡು ನಾಟ್ ಹ್ಯಾವ್ ಟು. ಓಕೆ, ಇಟ್ಸ್ ಆಲ್ ರೈಟ್. ನನಗೆ ಈ ಬಾಟ್ನಿ ಬಗ್ಗೆ ಹೆಚ್ಚಿಗೆ ಏನು ಗೊತ್ತಿಲ್ಲ. ಮಿಸ್ಟರ್ ರಾಜಶೇಖರ್, ನಾವು ಮತ್ತೆ ಭೇಟಿ ಆಗೋಣ. ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಬಾಯ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಏನಿವತ್ತು ನನ್ಗೇನು ನೆನ್ಪಿಲ್ವಲ್ಲ? ಮಳ್ಳಿ, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ? ಗೊತ್ತ್ರಿ, ನೀವೇ ವಿಶ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಂತೂ ಇನ್ನೂ ಸಂತೋಷ ಆಯ್ತು. ಇದ್ರಲ್ಲಿ ಏನಿದೆ? ಎಸ್, ಏನಿದೆ ಅಂತ? ವಾವ್, ಬ್ಯೂಟಿಫುಲ್. ಚೆನ್ನಾಗಿದ್ಯಾ? ಹೌದು, ಸೂರಜ್ ಇಲ್ಲಿ? ಅವನು ಅಮ್ಮನ ಜೊತೆ ಮಲಗ್ತಾನೆ. ಹೌದಾ? ಹೌದು, ಇನ್ಮೇಲೆ ಮೊದ್ಲಿನ ತರ ನಾನು ನೀವು. ಈ ಸರ್ಪ್ರೈಸ್ ಗಿಫ್ಟ್ ನನಗೆ. ಲವ್ ಯು. ಚೇತನ್, ಯಾಕೆ ಹೀಗ್ ಮಾಡ್ತಿದ್ಯಾ? ನಾನು ನನ್ನ ತಮ್ಮನ ತರ ನೋಡ್ಕೊಂಡಲ್ವ? ನೀನ್ ನನ್ನ ಅತ್ತಿಗೆ ತಾಯಿ ಅಂತ ಹೇಳ್ದೆ. ಈಗ ತಾಯಿ ದೇಹದ ಮೇಲೆ ನಿಂತ ಕೆಟ್ಟ ಆಸೆನಾ? ಸುನಂದಿನಿ, ನಾನೇನು ಇಷ್ಟಪಟ್ಟಿದ್ದು, ಪ್ರೀತಿಸಿದ್ದು ಇದ್ಯಾವುದು ಸುಳ್ಳಲ್ಲ. ನೀ ನನ್ಕಿಂತ ದೊಡ್ಡವಳು. ನಮ್ಮಣ್ಣನ ಮದುವೆ ಆದೆ, ನಂಗೆ ನಿರಾಸೆ ಆಯ್ತು. ನಮ್ಮಣ್ಣನ ಬಗ್ಗೆ ನಂಗೆ ಅಸಹ್ಯನೂ ಆಯ್ತು. ಅದು ಹೇಗೋ ನಾನೊಬ್ಬನೇ ಇರುವಾಗ ನಿನ್ನ ನೆನೆಸ್ಕೊಂಡು ನಾನು ನಿನಗಾಗ್ಲಿ ನಿನ್ ಮಗುಗಾಗ್ಲಿ ಕೆಟ್ಟದನ್ನು ಬಯಸ್ತೀನಿ. ಆದ್ರೆ ನೀವು ತಪ್ಪು ತಿಳ್ಕೊಂಡ್ರಿ. ಮಗು ಸುತ್ತಮುತ್ತ ನಡೀತಿರೋ ಎಲ್ಲಾ ಘಟನೆಗಳಿಗೆ ನಾನೇ ಕಾರಣ, ನನಗೆ ನಿನ್ ಮೇಲಿರೋ ಮೋಹನೇ ಕಾರಣ ಅಂತ ನನ್ನ ಮೇಲೆ ಆರೋಪ ಹೊರಿಸಿ ನಾಯಿಗೆ ಓದ್ದಾಗೋದನ್ನ ಮನೆಯಿಂದ ಹೊರಗಾಕಿದ್ರಿ. ನಾನು ನಿನ್ ಜೊತೆ ಒಂದೇ ಒಂದ್ಸಲ ಮಾತನಾಡ್ಬೇಕಾಗಿತ್ತು. ನನ್ನ ಪ್ರೀತಿ ತೋರ್ಕೊಳ್ಳೋದಕ್ಕಲ್ಲ ಸುನಂದಿನಿ, ನಿಜವಾಗ್ಲೂ ನಿನ್ನ ವೈಯಕ್ತಿಕ ಜೀವನದ ಬಗ್ಗೆ ಒಂದು ಘೋರವಾದ ಸತ್ಯನ ನಿಂಗೆ ತಿಳಿಸ್ಬೇಕಾಗಿತ್ತು. ನಿನ್ ಪಾಡಿಗೆ ನೀನು ಮೈ ಮಾಡ್ತಾ ನಿದ್ದೆ ಮಾಡ್ತಾ ಇರುವಾಗ ನಿನ್ ಬೆಡ್ರೂಮಿನ ಮಂದ ಬೆಳಕಿನಲ್ಲಿ ನಿನ್ ಕಣ್ತುಂಬ ನೋಡ್ಬೇಕು. ಅಷ್ಟೇ ನನ್ನ ಆಸೆ. ಅದಕ್ಕಾಗಿ 4-6 ಸಲ ನಿಮ್ಮನೆ ಹಿಂದಿನ ಬಾಗಿಲಿಂದ ಒಳಗ್ ಬರ್ತಾ ಇದ್ದೆ. ಆಗೊಂದೆರಡು ಸಲ ನಾನು ಕಂಡದ್ದು ನಿನ್ ಮಗು ಸೂರ್ಯ ಸುತ್ತಮುತ್ತ ಈ ಎಲ್ಲ ಅನಾಹುತ ಮಾಡ್ತಿರೋದು
ಈ ಭೂತ ಪ್ರೇತ ಮಾಯಾ ಮಂತ್ರ ಇದ್ಯಾವುದೂ ಅಲ್ಲ. ಇದೆಲ್ಲ ಮಾಡ್ತಿರೋದು ಯಾರು ಅಂತ ಗೊತ್ತಾ ಸುನಂದಿನಿ? ಈಗ ಯಾಕೆ ಸುನಂದಿನಿ? ರಾಜಶೇಖರ್ ತನ್ನ ಮಗುಗೇನೆ ಯಾಕೆ ಹಿಂಗ್ ಮಾಡ್ತಿದ್ದಾನೆ? ನನಗೊಂದು ಗೊತ್ತಾಗ್ತಿಲ್ಲ. ನನಗೆ ಗೊತ್ತು ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ. ನನಗೆ ಮಾತ್ರ ಗೊತ್ತು. ಅಲ್ಪ ಸ್ವಲ್ಪ ಗೊತ್ತಿತ್ತು, ಈಗ ಖಾತ್ರಿ ಆಯ್ತು. ಅವನ್ ಯಾಕ್ರಿ ಹೀಗ್ ಮಾಡ್ತಾನೆ? ಮಗುನ ಅಷ್ಟೊಂದು ಪ್ರೀತಿಸ್ತಾನೆ. ಯಾರ ಗೊತ್ತು, ಆ ಡಾಕ್ಟರ್ ಚಬ್ಬಿ ಅವರೇ ಹೇಳ್ಬೇಕು. ರಾಜಶೇಖರ ಬಂದ ಅಂತ ಕಾಣಿಸುತ್ತೆ. ಸುಂದರ. ಹಲೋ ಎವ್ರಿಬಡಿ. ಹಲೋ. ಯಾಕೆ ಏನಾದ್ರೂ? ಏನಿಲ್ಲಪ್ಪ. ಹಾ, ಸುನಂದಿನಿ ಒಂಚೂರು ಕಾಫಿ ಮಾಡ್ಕೊಡ್ತೀಯಾ? ಇವತ್ತು ಥೀಸಿಸ್ ನ 5ನೇ ಚಾಪ್ಟರ್ ಕಂಪ್ಲೀಟ್ ಮಾಡ್ಲೇಬೇಕು. ಹ್ಮ್. ಸುನು ಸುನು ಸುನು, ನಿದ್ದೆ ಬಂತ? ಏಯ್, ಏನಾದ್ರು ತಿಳಿತಾ? ಕೆಲವೊಂದು ವಿಚಾರ ತಿಳಿದು, ಆದ್ರೆ ಇದರಿಂದಲೇ ಹೀಗೆ ಅಂತ ನಿರ್ಣಯ ಮಾಡೋದು ಕಷ್ಟ. ಹ್ಮ್. ಆದ್ರೆ ನಿಮ್ದೊಂದು ಗೆಸ್ ಇತ್ತಲ್ಲ, ಹ್ಮ್. ಮಗನ ಮೇಲೆ ತಂದೆಗೆ ದ್ವೇಷ ಇರೋದು ನಿಜ. ಹಾಗಂತ ಹೇಳಿದ್ನ? ಮನಸ್ಸಿನಲ್ಲಿ ಇರುವುದನ್ನ ಮಾತಿನಲ್ಲಿ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ಮಗನ ಬಗ್ಗೆ ಆಸಕ್ತಿ ಇಲ್ಲ, ದ್ವೇಷ ಇದ್ದಾಗಿದೆ. ದಿನಚರಿ ಕೇಳಿದ್ರೆ ಎಲ್ಲರ ಬಗ್ಗೆಯೂ ಮಾತು ಬಂತು, ಹ್ಮ್. ಆದ್ರೆ ಮಗುವಿನ ಬಗ್ಗೆ ತಪ್ಪಿಯೂ ವಿಚಾರ ಬರಲಿಲ್ಲ. ಇದಕ್ಕೆ ನಾವು ನಿರಾಕರಣೆ ಅಥವಾ ಡಿನಾಯಲ್ ಅಂತೇವೆ. ಹ್ಮ್. ಅಂದ್ರೆ ಮಗುವನ್ನ ಮನಃಪೂರ್ವಕವಾಗಿ ಒಪ್ಕೊಳ್ಳಿಕ್ಕೆ ಅವ್ರಿಗೆ ಅರೆ ಏನಾಯ್ತು? ಆರಾಮಿದಿರಲ್ಲ? ಡಾಕ್ಟ್ರೆ, ಅವನಿಗೆ ಹೆಂಡತಿ ಬಗ್ಗೆ ಏನಾದರೂ ಅನುಮಾನ? ಆ ಸಾಧ್ಯತೆಯನ್ನು ತಳ್ಳಿ ಹಾಕ್ಲಿಕ್ಕಾಗಲ್ಲ. ಆದ್ರೆ ಅದಿನ್ನೂ ಸ್ಪಷ್ಟ ಆಗಿಲ್ಲ. ಏನಾಗ್ತದೆ ಅಂದ್ರೆ, ಜಾಗೃತ ಮನಸ್ಸಿನ ಮೇಲೆ ವ್ಯಕ್ತಿಯ ವಿದ್ಯೆ, ಬುದ್ಧಿ, ಸಂಸ್ಕಾರದ ಛಾಪು ಇರುತ್ತೆ. ಅನೇಕ ಭಾವನೆಗಳ ಒತ್ತಡ ಇರುತ್ತೆ, ಸಾಮಾಜಿಕ ಭಯ ಇರುತ್ತೆ. ಅದರಿಂದಾಗಿ ತಾವು ಏನ್ ಯೋಚಿಸ್ತಾರೋ ಅದನ್ನು ವ್ಯಕ್ತಪಡಿಸಕ್ಕಾಗದೆ ಭಯ ಅನಿಸಿ ಮಾತಿನ ವೇಷ ಕಟ್ತಾರೆ. ಆದ್ರೆ ಈ ಎಲ್ಲ ಯೋಚನೆಗಳ ಬೇರು ಮನಸ್ಸಿನಲ್ಲಿ ಆಳವಾಗ್ತಾ ಹೋಗ್ತದೆ. ನಿದ್ದೆಯಲ್ಲಿ ಸುಪ್ತವಾದ ಮನಸ್ಸು ಆಗಾಗ ಜಾಗೃತವಾಗ್ತಾ ಇರುತ್ತೆ. ತಳ್ಳಿಸಿಕೊಂಡ ಭಾವನೆಗಳು ಗೋಜಲಾಗಿದ್ರೂ ಒತ್ತಡಕ್ಕೆ ಮಣಿದು ಬೇರೆ ರೂಪದಲ್ಲಿ ಹೊರಗೆ ಬರುತ್ತವೆ.
ಪರಸ್ಪರ ವಿರುದ್ಧವಾದ ಈ ಮನೋಭಾವವನ್ನೇ ಆಂಬಿವ್ಯಾಲೆಂಟ್ ಅಟಿಟ್ಯೂಡ್ ಅಥವಾ ಅನಿಶ್ಚಿತತೆ ಅಂತ ಕರೆಯೋದು. ರಾಜಶೇಖರ್ ಮಗುನಾಗ ದ್ವೇಷಿಸ್ತಾನೆ ಅಂತ. ರಾಜಶೇಖರ್ ಹೆಂಡತಿನ ತುಂಬಾ ಪ್ರೀತಿಸ್ತಾನೆ. ಮಗು ಈ ಪ್ರೀತಿಗೆ ಅಡ್ಡಿ ಆದಾಗ ಅದರ ಬಗ್ಗೆ ದ್ವೇಷ ಬರ್ತದೆ. ಆದ್ರೆ ಸಾಮಾಜಿಕ ಭಯಕ್ಕೋಸ್ಕರ, ಸಭ್ಯತನಕ್ಕೋಸ್ಕರ ಮಗು ಬಗ್ಗೆ ಇರೋ ದ್ವೇಷನ ಹೊರಗೆ ತೋರಿಸ್ಕೊಳ್ಳೋದಕ್ಕಾಗದೇ ಇರಬಹುದು. ಅಂದ್ರೆ ಮಗುಗ್ ಹಾನಿ ಮಾಡ್ತಾ ಇರೋದು ರಾಜಶೇಖರ್ನೇ ಅಂತ ಖಾತ್ರಿಯಾಗಿ ಹೇಳಕ್ಕಾಗಲ್ಲ. ಇಷ್ಟರಿಂದಲೇ ಹಾಗೆ ನಿರ್ಣಯ ಮಾಡೋದು ಸರಿಯಲ್ಲ. ಅವ್ರೇನ್ ಮಾಡ್ತಾರೆ, ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾರೆ. ಬಹುಶಃ ಮನಸ್ಸಲ್ಲಿ ಇದ್ದಿದ್ದನ್ನ ಬಿಟ್ಕೊಡ್ತಾ ಇಲ್ಲ. ಆದ್ರಿಂದ ಅವ್ರು ಒಪ್ಕೊಂಡ್ರೆ ಹಿಪ್ನೋಟೈಸ್ ಮಾಡಿ ಅವರ ಮನಸ್ಸಿನ ಆಳದಲ್ಲಿರೋದನ್ನ ಹುಡುಕಿ ತೆಗಿಬಹುದು. ಮಿಸ್ಟರ್ ರಾಜಶೇಖರ್, ಆರಾಮಾಗಿ ಮಲಗಿ ಮಲಗಿ, ರಿಲ್ಯಾಕ್ಸ್. ಈಗ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ, ನಿಧಾನವಾಗಿ ಬಿಡಿ, ಹಾಗೆ ದೀರ್ಘವಾಗಿ ಉಸಿರಾಡಿ. ನಿಮ್ಮ ಕಣ್ಣು ಭಾರ ಆಗ್ತಾ ಇದೆ, ಕಣ್ಣನ್ನು ಮುಚ್ಕೊಳ್ಳಿ. ಹಾಗೆ ರಾಜಶೇಖರ್, ನನ್ನ ಮಾತನ್ನ ಗಮನ ಇಟ್ಟು ಕೇಳಿ. ಕಾಣೋದನ್ನ ನೋಡಿ, ಕೇಳೋದನ್ನ ಕೇಳಿಸ್ಕೊಳ್ಳಿ, ಮುಟ್ಟಬೇಕನ್ಸಿದ್ದನ್ನ ಮುಟ್ಟಿ. ಮನೆಗೆ ಹೋಗಿ, ಹಾಲ್ಗೆ ಹೋಗಿ. ಸೋಫಾ ಮೇಲೆ ನಿಮ್ ಮಗು ಸೂರಜ್ ಕೂತಿದ್ದಾನೆ. ನೀವು ಮಗು ಪಕ್ಕ ಕೂತ್ಕೊಳ್ಳಿ. ಮಗುನ್ ಮುಟ್ಟಿ ತಪ್ಕೊಳ್ಳಿ ಮಗುನ್ನ. ಈಗ ಹೇಳಿ ರಾಜಶೇಖರ್, ನಿಮಗೆ ನಿಮ್ ಮಗು ಬಗ್ಗೆ ಏನ್ ಅನಿಸ್ತಾ ಇದೆ? ನನ್ನ ಮಗು ಬಗ್ಗೆ ಅಸಹನೆ ಅನಿಸ್ತಾ ಇದೆ, ದ್ವೇಷ ಅನಿಸ್ತಾ ಇದೆ. ಏನ್ ಮಾಡ್ತೀರಿ? ಅವನ ಬಟ್ಟೆ ಹರಿದಾಕ್ತೀನಿ, ಅವನ್ ಆಟದ ಸಮಯಕ್ಕೆ ಹೊಡೆದಾಕ್ತೀನಿ. ಅವನ್ ಇಷ್ಟವಾದ ಬೊಂಬೆನ ಹೊಟ್ಟೆ ಬಗೆದು ಕಳ್ಳ ಆಚೆ ತೆಗಿತೀನಿ. ಇದರಿಂದ ನಿಮಗೇನ್ ಲಾಭ ರಾಜಶೇಖರ್? ನನಗೆ ಸಮಾಧಾನ ಆಗುತ್ತೆ. ಪ್ರತಿಸ್ಪರ್ಧೆ ಮೇಲೆ, ವೈರಿ ಮೇಲೆ ಸೇಡ್ ತೀರ್ಸ್ಕೊಂಡಾಗುತ್ತೆ. ನಿಮ್ ಮಗು ನಿಮಗೆ ಮೇರಿ ಅದ್ಹೇಗೆ? ನಿಮ್ ಮಗು ಬಗ್ಗೆ ನಿಮ್ಗೆ ಯಾಕೆ ದ್ವೇಷ ರಾಜಶೇಖರ್? ಅವನು ನನ್ನ ಮಗು ಅಲ್ಲ, ಸೂರಜ್ ನನ್ನ ಮಗು ಅಲ್ಲ. I hate that child. I hate it. ನಿಮ್ ಹೆಂಡತಿ ನಿಮ್ ಗೊತ್ತಿಲ್ಲನೆ ಗರ್ಭಿಣಿ ಆದ್ರ? ಇಲ್ಲ, ಅವಳು ಗರ್ಭಿಣಿ ಆಗೋದು ನನಗೆ ಗೊತ್ತಿತ್ತು. ಅದೇ ಸಮಸ್ಯೆ. ನನ್ನ ಒಪ್ಪಿಗೆಯಿಂದಲೇ ಅವಳು ಗರ್ಭಿಣಿ ಆಗಿದ್ದು. ನಾನು ಯಾಕೆ ಹೇಗೆ ಮಾಡ್ತಿದ್ದೀನಿ ಡಾಕ್ಟರ್? ನಾನು ಪ್ರೀತಿಸೋ ಮುದ್ದು ಮಗುವನ್ನೇ. ನಿಮ್ ಮಗುವನ್ನ ತುಂಬಾ ಪ್ರೀತಿಸ್ತೇನೆ ಅಂತೀರಿ, ಅದು ಜಾಗೃತ ಮನಸ್ಸಿನಲ್ಲಷ್ಟೇ. ನಿಮ್ಮ ಒಳ ಮನಸ್ಸಿನಲ್ಲಿ ನಿಮ್ ಮಗುವನ್ನ ತುಂಬಾ ದ್ವೇಷಿಸ್ತೀರಿ. ನೀವು ಮಲಗಿದ್ದಾಗ ದ್ವೇಷದ ಕೈ ಮೇಲಾಗ್ತದೆ. ಹಾಗೆ ನೀವು ಮೆತ್ತಗೆ ಎದ್ದು
ನಿಮ್ಗೆ ಗೊತ್ತಿಲ್ಲ ಹಾಗೆ ಹೀಗೆಲ್ಲ ಮಾಡ್ತೀರಿ. ನಿಮ್ಮ ಜಾಗದಲ್ಲಿ ಇನ್ಯಾರಾದ್ರೂ ಸಾಮಾನ್ಯ ಮನುಷ್ಯ ಇದ್ದಿದ್ರೆ ಇಷ್ಟೊತ್ತಿಗೆ ಆತ ಮಗುನ ಕೊಂದು ಹಾಕ್ಬಿಡ್ತಿದ್ದ. ಆದ್ರೆ ನೀವು ವಿದ್ಯಾವಂತರು, ಸುಸಂಸ್ಕೃತ ಪರಿಸರದಲ್ಲಿ ಬೆಳೆದವರು, ನೀವು ಹಾಗೆ ಮಾಡ್ಲಿಲ್ಲ. ನಿಮ್ಮ ಒಳಮನಸ್ಸು ಹೇಳುತ್ತೆ ಈ ಮಗುನ ಕೊಂದ್ಬಿಡು ಅಂತ. ಆದ್ರೆ ವಿದ್ಯೆ, ಸಂಸ್ಕಾರ ಇರುವ ನಿಮ್ಮ ಜಾಗೃತ ಮನಸ್ಸು ಹೇಳುತ್ತೆ ಬೇಡ, ಇದು ಸರಿಯಲ್ಲ, ಅನ್ಯಾಯ ಅಂತ. ಮಗುನ್ನ ಕೊಲ್ಲಬೇಕಂತ ಮನಸ್ಸಿದ್ರೂ ಕೊಲ್ಲಿಕ್ಕಾಗಲಿಲ್ಲ. ಅದಕ್ಕೆ ಮಗುವಿಗೆ ಸಂಬಂಧಪಟ್ಟ ವಸ್ತುಗಳು, ಮಗುವಿಗೆ ತುಂಬಾ ಇಷ್ಟವಾದಂತಹ ವಸ್ತುಗಳನ್ನ ಹರಿದು ಹಾಳು ಮಾಡ್ತೀರಾ. ಮಗುವನ್ನಲ್ಲ, ಮಗುವಿನ ಸಂಕೇತಗಳನ್ನು ನಾಶ ಮಾಡ್ತೀರಾ. ಈಗ ಹೇಳಿ ರಾಜಶೇಖರ್, ಸೂರಜ್ ನಿಮ್ ಮಗುವಲ್ಲ ಅಂತೀರಿ. ಇನ್ನೊಂದ್ ಕಡೆ ಸುನಂದಿನಿ ಗರ್ಭಿಣಿ ಆಗೋದಕ್ಕೆ ನೀವು ಒಪ್ಪಿಗೆ ಕೊಟ್ರಿ ಅಂತೀರಿ. ಸೂರಜ್ ನಿಮ್ ಮಗು ಅಲ್ಲ, ಆದ್ರೆ ಸುನಂದಿನಿ ಮಗು ಹೌದು. ಅದು ಹೇಗೆ? ನಾನು ಸುನಂದಿನಿ ಮದುವೆ ಆಗಿ ಬಹಳ ಸಂತೋಷವಾಗಿದ್ವಿ. ಈ ಪ್ರೀತಿ ಪ್ರೇಮದಲ್ಲಿ 4-5 ವರ್ಷ ಕಳೆದ್ರು ನಮಗೆ ಮಕ್ಕಳಾಗಿಲ್ಲ ಅನ್ನೋ ಮಾತು ನೆನಪಿಗೆ ಬರಲಿಲ್ಲ. ಆದ್ರೆ ನಮ್ಮ ಬಂಧುಗಳಿಗೆ, ಸ್ನೇಹಿತರಿಗೆ ಇದು ವಿಶೇಷ ಕಾಣ್ತು. ನನ್ನ ತಂದೆ ತಾಯಿ, ಸುನಂದಿನಿ ತಂದೆ ತಾಯಿ ಕೊರಗೋದಕ್ಕೆ ಶುರು ಮಾಡಿದ್ರು. ಸುನಂದಿನಿ ಮೇಲೂ ಇದು ಪರಿಣಾಮ ಬೀರ್ತು. ನಿಮಗೆ ಮಗು ಆಗ್ಲಿಕ್ಕೆ ತಡ ಆಯ್ತು. ನೀವು ಡಾಕ್ಟರ್ನೇನು ನೋಡ್ಲಿಲ್ವಾ? ಒಟ್ಟಿಗೆ ಹೋಗ್ಲಿಲ್ಲ. ಆದ್ರೆ ಸುನಂದಿನಿ, ಎಲ್ಲಾ ರೀತಿ ಪರೀಕ್ಷೆ ಮಾಡಾಯ್ತು. ನಿಮ್ಮಲ್ಲಿ ಯಾವ ದೋಷನೂ ಕಂಡ್ಬರ್ತಾ ಇಲ್ಲ. ಮತ್ತೆ ಇಷ್ಟು ವರ್ಷ ಆದ್ರೂ ಮಗು ಯಾಕಾಗ್ತಿಲ್ಲ ಡಾಕ್ಟರ್? ಮಗು ಆಗದೆ ಇರೋದಕ್ಕೆ ನೀವಷ್ಟೇ ಕಾರಣ ಆಗಿರ್ಬೇಕಾಗಿಲ್ವಲ್ಲ. ನಿಮ್ ಗಂಡಂದು ಏನಾದ್ರೂ ಸಮಸ್ಯೆ ಇರ್ಬೋದಲ್ವಾ? ಚೆಕಪ್ ಮಾಡಿಸ್ಕೊಳಕ್ ಹೇಳಿ. ಆದ್ರೂ ನಂಗಿದೆಲ್ಲ ಗೊತ್ತಾಗಿತ್ತು ಆಮೇಲೆ. ಅವತ್ತಿಗೆ ಯಾಕೋ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೋಬೇಕು ಅಂತ ನನಗನ್ನಿಸ್ಲೇ ಇಲ್ಲ. ಎದುರಿಸಕ್ಕಾಗದೆ ಇರ್ತಕ್ಕಂಥ ಭಯಾನಕ ಸತ್ಯ ಬಯಲಾಗ್ಬೋದು ಅನ್ನೋ ಭಯನೇ ಇರ್ಬೋದು. ಆದ್ರೂ ಸುನು ಸಂತೋಷಕ್ಕೋಸ್ಕರ ಒಂದ್ಸಲ ಯಾರಿಗೂ ಹೇಳ್ದೆ ಡಾಕ್ಟರ್ ಹತ್ರ ಹೋದೆ. ಐ ಆಮ್ ಸಾರಿ ಮಿಸ್ಟರ್ ರಾಜಶೇಖರ್, ಅಗತ್ಯ ಇರೋ ಎಲ್ಲ ಟೆಸ್ಟ್ಗಳನ್ನು ಮಾಡಿ ನೋಡಿದ್ವಿ. ನಿಮ್ಮ ವೀರ್ಯದಲ್ಲಿ ಸ್ಪರ್ಮ್ಸ್ ಅಂದ್ರೆ ವೀರ್ಯಾಣುಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ, ಇಲ್ಲ ಅಂತಾನೆ ಹೇಳಬಹುದು. ಅಂದ್ರೆ ನಾನ್ ಗಂಡಸೆ ಅಲ್ಲ ಅಂತಾನಾ? ನೋ 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 ನೋ, ಸ್ಪರ್ಮ್ಸ್ ಇಲ್ಲದೆ ಇರೋದಕ್ಕೂ ನಿಮ್ಮ ಪುರುಷತ್ವ ಅಥವಾ ಗಂಡಸ್ತನಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ನಿಮ್ಮಿಂದಾಗಿ ನಿಮ್ಮ ಹೆಂಡತಿಗೆ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ ಅಷ್ಟೇ. ನನಗೆ ಆ ಜನ್ಮ ಮಕ್ಕಳಾಗಲ್ಲ. ನಾನ್ ಸ್ಟೆರೈಲ್ ಅಂತ ಗೊತ್ತಾದ ಮೇಲೆ ಸುನಂದಿನಿಗೆ ತುಂಬಾ ದುಃಖ ಆಯ್ತು. ನಾನು ಯಾವ್ದಾದ್ರೂ ಮಗುನ ದತ್ತು ತಗೊಳ್ಳೋಣ ಅಂತ ಹೇಳಿದೆ. ಸುನಂದಿನಿ ಆಗಲ್ಲ ಅನ್ಬಿಟ್ಲು. ನನ್ನ ಹೊಟ್ಟೆಯಲ್ಲಿ ರಕ್ತ ಮಾಂಸ ಹಂಚಿಕೊಂಡು ಹುಟ್ಟಿದ ಮಗುನ ಪ್ರೀತಿಸಿದಾಗೆ ದತ್ತಕ್ಕೆ ತಗೊಂಡಿದ್ದ ಮಗುನ ಪ್ರೀತಿಸಕ್ಕಾಗದೇ ಇರ್ಬೋದು ಅಂದ್ಲು. ಅವಳ ಸುಖಕ್ಕೋಸ್ಕರ ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧವಾಗಿದ್ದೆ. ಅಂದ್ರೆ ನನ್ನ ತಂದೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತನಾ? ನಾನ್ ಹಾಗೆ ಹೇಳಿಲ್ಲ. ನೀವು ಖಂಡಿತ ತಂದೆ ಆಗ್ಬೋದು. ಸುನಂದಿನಿಯವರು ತಾಯಿ ಆಗೋ ಸಾಧ್ಯತೆ ಇದೆ.
ಅವರು ಮಗುವಿನ ತಾಯಿ ಆದ್ರೆ ನೀವು ತಂದೆ ಆಗ್ತೀರಾ. ಆ, ನೋಡಿ, ಸುನಂದಿನಿ ಅವ್ರಿಗೆ ನಿಮ್ಮಿಂದ ಮಗು ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬೇರೆ ವೈದ್ಯಕೀಯ ವಿಧಾನಗಳಿಂದ ಅವರು ತಾಯಿ ಆಗಬಹುದು. ರಾಜಶೇಖರ್, ಸಹಜವಾಗಿ ಮಗು ಆಗದೇ ಇದ್ದಾಗ ಈಗ ಅನೇಕ ದಂಪತಿಗಳು ಇಂಥ ಕೃತಕ ವಿಧಾನಗಳಿಂದ ಮಕ್ಕಳನ್ನ ಪಡಿತಾ ಇದ್ದಾರೆ. ನೀವು ಪಡಿಬಹುದು. ಈಗ ನೋಡಿ, ಬ್ಲಡ್ ಬ್ಯಾಂಕ್ ಇರುತ್ತಲ್ಲ, ಅದೇ ತರಹ ಸ್ಪರ್ಮ್ಸ್ ಬ್ಯಾಂಕ್ ಅಂತ ಇರುತ್ತೆ. ಅಲ್ಲಿ ಆರೋಗ್ಯವಂತ ಪುರುಷರಿಂದ ವೀರ್ಯವನ್ನ ಸಂಗ್ರಹಿಸಿ ಸುರಕ್ಷಿತವಾಗಿಟ್ಟಿರ್ತಾರೆ. ನಿಮ್ಮ ಕುಟುಂಬದ ಹಿನ್ನೆಲೆಗೆ, ನಿಮ್ಮ ಹೆಂಡತಿಯ ದೇಹ ಪ್ರಕೃತಿಗೆ ಸರಿ ಹೋಗುವಂತ ವೀರ್ಯವನ್ನ ಗುರುತಿಸಿ ಅವರೇ ಕೊಡ್ತಾರೆ. ಅದು ಯಾರ್ದು ಅಂತ ಯಾರಿಗೂ ಗೊತ್ತಾಗಲ್ಲ. ಆ ಕ್ರಮನೇ ಹಾಗೆ. ಅಲ್ಲಿ ಬರೀ ನಂಬರ್ ಮಾತ್ರ ಇರುತ್ತೆ. ನಾನು ಈ ವಿಚಾರನ ಸುನಂದನಿಗೆ ಹೇಳಿದೆ. ನನ್ನಿಂದ ಮಗು ಆಗದೆ ಇರೋದ್ರಿಂದ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಕೃತಕ ಗರ್ಭಧಾರಣೆ ಮೂಲಕ ಮಗುನ್ ಪಡಿಬಹುದು ಅಂದೆ. ಸುನಂದಿನಿ ಏನಂದ್ರು? ಖಂಡಿತ ಬೇಡ. ಸುನಂದಿನಿ ಹೀಗೆ ಖಂಡಿತವಾಗಿ ನಿರಾಕರಿಸ್ತು. ನಾನು ಒತ್ತಾಯ ಮಾಡೋದು ಬಿಡ್ಲೇ ಇಲ್ಲ. ಪುರಾಣ ಪುಣ್ಯ ಕಥೆಗಳೆಲ್ಲ ಹೇಳಿ ಕಾಡಿ ಬೇಡಿ ಒತ್ತಾಯ ಮಾಡಿದೆ. ಸುನಂದಿನಿ, ಇದು ಒಂದ್ ರೀತಿ ವ್ಯಭಿಚಾರ ಅಲ್ವಾ ಅಂತ ಸವಾಲ್ ಹಾಕಿದ್ಲು. ಇದೇನ್ ಸುನು ಹೀಗೆ ಹೇಳ್ಬಿಟ್ಟೆ? ಇದೊಂದು ವೈದ್ಯಕೀಯ ಕ್ರಮ ಅಷ್ಟೇ. ಬೇರೆ ಬೇರೆ ಕಾಯಿಲೆಗೆ, ದೌರ್ಬಲ್ಯಕ್ಕೆ ಡಾಕ್ಟರ್ ಏನೇನೋ ಔಷಧಿ ಇಂಜೆಕ್ಷನ್ ಕೊಡಲ್ವಾ? ಇದು ಹಾಗೆ. ವ್ಯಭಿಚಾರ ಅಂತ ಹೇಳೋದಕ್ಕೆ ನೀನೇನ್ ಪರಪುರುಷನ ಸಂಘ ಮಾಡ್ತಿದ್ಯಾ? ಅದು ಅಲ್ಲದೆ ವೀರ್ಯದಾನ ಮಾಡಿದ ವ್ಯಕ್ತಿ ಯಾರೇನು ಅಂತ ಯಾರಿಗೂ ಗೊತ್ತಿರಲ್ಲ. ಅವನು ಬದುಕಿದ್ದಾನೋ ಸತ್ತಿದ್ದಾನಂತೂ ಗೊತ್ತಿರಲ್ಲ. ಅಗತ್ಯ ಬಿದ್ದಾಗ ಬ್ಲಡ್ ಬ್ಯಾಂಕ್ ಇಂದ ರಕ್ತ ತಗೊಳ್ಳೋದಿಲ್ವೇ? ಅದು ಯಾರ್ದೋ ರಕ್ತ ಯಾಕೆ ಬೇಕು ಅಂತೀವ? ಇಲ್ಲ, ಇದು ಹಾಗೆ. ನನ್ಗೊಂದ್ ಸಂದೇಹ ರೀ. ಆಮೇಲೆ ನಿಮ್ಗೇನಾದ್ರೂ ಬೇಸರ ಆದ್ರೆ? ಹೇ ಸುನು, ಏನ್ ಹೇಳ್ತಾ ಇದೀಯ? ಇದೆಲ್ಲ ಹೇಳ್ತಿರೋದು ನಾನ್ ತಾನೆ. ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೊ. ಮುಂದೆ ಹುಟ್ಬೋದಾದ ಮಗು ನಿಂದಷ್ಟೇ ಅಲ್ಲ, ನಂದು ಕೂಡ. ಅದು ಸಂಪೂರ್ಣವಾಗಿ ನಮ್ಮ ಮಗು. ಸರಿ, ಹಾಗಿದ್ರೆ ನಮ್ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳಿ. ಸುನಂದಿ ಮುಂದೆ ಚಾಚಿದ ಕೈ ಮೇಲೆ ಕೈ ಇಟ್ಟು ನೀನು ಮಗು ಎಂದೆಂದಿಗೂ ನನ್ನವರೇ ಅಂತ ಭಾಷೆ ಕೊಟ್ಟೆ. ಅದಾದ ನಂತರ ಅವನನ್ನ ಅಲ್ಲಿ ಸುನಂದಿನಿ ಅಂತಿದ್ದಾರೆ, ಒಳಗ್ ಕಳಿಸಿ. ರಾಜ, ನಾನು ಮೋಸ ಮಾಡಿಬಿಟ್ಟೆ, ದ್ರೋಹ ಮಾಡಿಬಿಟ್ಟೆ. ರಾಜ, ಡಾಕ್ಟರ್, ಇನ್ನು ಮುಂದೆ ನನ್ನ ಮನೆಗೆ ಬರಲ್ಲ, ಬರಬಾರ್ದು. ನಾನಲ್ಲಿದ್ರೆ ಯಾವ್ದಿದ್ರು ಆ ಮಗುಗೆ ತೊಂದ್ರೆನೆ. ಖಂಡಿತ ನಿಮ್ಮಿಂದ ಮಗುವಿಗೆ ಅಪಾಯ ಇಲ್ಲ ರಾಜಶೇಖರ್. ನೀವಿಬ್ರೂ ಸೇರಿ ಮಗು ಆಗ್ಲಿ ಅಂತ ವೈದ್ಯಕೀಯ ವಿಧಾನವನ್ನು ಒಪ್ಕೊಂಡು ಅನುಸರಿಸಿದ್ರಿ. ಅದು ಸರಿಯಾಗಿತ್ತು. ಆದ್ರೆ ಈ ತರ ಮಾಡಿ ಏನೋ ತಪ್ಪು ಮಾಡಿದ್ವಿ ಏನೋ ಅನ್ನೋ ರೀತಿ ಅದನ್ನ ಮುಚ್ಚಿಟ್ರಿ. ಯಾರಿಗೂ ಹೇಳಿಲ್ಲ. ಅದರಿಂದಲೇ ಇದೆಲ್ಲ ತೊಂದರೆ ಆಗಿತ್ತು. ಮಗು ಆದ ನಂತರ ಸುನಂದಿನಿ ಅದರ ಲಾಲನೆ ಪಾಲನೆಯಲ್ಲಿ ಅದನ್ನೆಲ್ಲ ಮರೆತು ಬಿಟ್ರು. ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಜೊತೆ, ಎಲ್ಲರ ಜೊತೆ ಸಂತೋಷವಾಗಿದ್ದು ಬಿಟ್ರು. ಆದರೆ ನಿಮಗದು ಸಾಧ್ಯ ಆಗ್ಲಿಲ್ಲ. ಸೂರಜ್ನಿಂದಾಗಿ ನೀವು ತಂದೆ ಅನ್ನಿಸ್ಕೊಂಡ್ರಿ, ನಿಮಗದು ಸಮಾಧಾನ ಕೊಡ್ತು. ಆದ್ರೆ ಮಗು ಸ್ವತಃ ನಿಮ್ದಲ್ಲ,
ಅಂತನ್ನೋ ಮಾತು ನಿಮ್ ಮನಸ್ಸಲ್ಲೇ ಉಳಿದು ಬಿಡ್ತು. ಅದಕ್ಕೆ ಡಾಕ್ಟ್ರೆ, ನನ್ನಿಂದಾಗಿ ಒಂದಲ್ಲ ಒಂದಿನ ಸೂರಜ್ಗೆ ಇಲ್ಲ, ಈಗ ನೀವು ನಿಮ್ ಮನಸ್ಸು ಬಿಚ್ಚಿ ಎಲ್ಲಾನು ನನ್ನ ಹತ್ರ ಹೇಳಿದಿರಿ. ಸುನಂದಿನಿ, ನಿಮ್ಮ ಅತ್ತೆ ಮಾವ ಎಲ್ಲರಿಗೂ ಗೊತ್ತಾಗಿದೆ. ಅವರೆಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ, ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಹೇಳಿ, ಸೂರಜ್ ಸುನಂದಿನಿ ಮಗು ಮಾತ್ರನಾ ಅಥವಾ? ಇಲ್ಲ ಡಾಕ್ಟ್ರೆ, ಸೂರಜ್ ನನ್ನ ಮಗು, ನಮ್ಮ ಮಗು. ಈ ಹಿಂದೆ ಇದ್ದ ಅಶುಲ್ಕ ಭಾವನೆಗಳೆಲ್ಲ ಹೊರಟೋದು. ನೀವು ನಿಮ್ಮ ಹೆಂಡತಿನ ಗಾಢವಾಗಿ ಪ್ರೀತಿಸುವಷ್ಟು ನಿಮ್ಮ ಮಗನ್ನೂ ಪ್ರೀತಿಸ್ತೀರ. ಅವರೆಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ. ಇನ್ನೇನು ಬೇಕು? ನಿಮ್ಮ ಭಾವನೆಯಲ್ಲಿ ಬದಲಾವಣೆ ಆಗಿದೆ, ಅದು ನಿಮ್ಮ ವರ್ತನೆಯಲ್ಲಿ ಕಾಣಿಸಿಕೊಂಡು ಗಟ್ಟಿಯಾಗೋದಕ್ಕೆ ಸ್ವಲ್ಪ ಸಮಯ ಬೇಕು. ನಿಮ್ ಶೂನು, ನಿಮ್ಮ ಅತ್ತೆ ಮಾವ ಎಲ್ಲರೂ ಇದಕ್ಕೆ ಸಹಕಾರ ತೋರ್ತಾರೆ. ಎಸ್ ಡಾಕ್ಟರ್. ನಿಮ್ಮ ಮುದ್ದು ಮಗ ಸೂರಜ್ ನಿಮಗೋಸ್ಕರ ಕಾಯ್ತಿದ್ದಾನೆ. ಹೋಗಿ ಎಲ್ಲರ ಜೊತೆಗೆ ಸೇರಿ ನಗನಗುತ್ತಾ ನೆಮ್ಮದಿಯಾಗಿರಿ. ಎಲ್ಲ ಒಳ್ಳೇದಾಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್.